ಓಕೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಮ್ಮ ಧ್ವನಿ ನಿಮಗೆಲ್ಲರಿಗೂ ಕೇಳಿಸ್ತಾ ಇರ್ಬೋದು ಅಂತ ಭಾವಿಸ್ತೀನಿ. ಉಪನಿರ್ದೇಶಕರ ಕಾರ್ಯಾಲಯ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿಕ್ಕೋಡಿ. ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿ ಅನ್ನುವಂಥ ಶೀರ್ಷಿಕೆಯಲ್ಲಿ ಕ್ವಶನ್ ನಂಬರ್ 4ನೇ ಪ್ರಶ್ನೆ ಪತ್ರಿಕೆ 4 ಬಿಡುಗಡೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇವತ್ತೇ ಬಿಡುಗಡೆ ಮಾಡಿದ್ದು. ಇದನ್ನು ನಮಗೆ ನಾಳೆ ಹೇಳಿದ್ರು ನಡೀತಿತ್ತು. ನಿಮಗೂ ಸ್ವತಃ ಪ್ರಯತ್ನ ಮಾಡಲಿಕ್ಕೆ ನಾನು ಸ್ವಲ್ಪ ಸಮಯ ಕೊಡ್ಬೋದಾಗಿತ್ತು. ಆದರೂ ಇಲ್ಲಿ ಭಾಗವಹಿಸಿದವರು ಎಲ್ಲರೂ ಕೂಡ ಏನು ಮಾಡಿರಪ್ಪ ಅಂದ್ರೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡಿರಿ. ಅಂದರೆ ನೀವು ಕೂಡ ಸ್ವತಃ ಯೋಚನೆ ಮಾಡೋದನ್ನು ಕೂಡ ಕಲಿಬೇಕಾಗಿದೆ. ಸೊ ಹಾಗಾದರೆ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 40 ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ಯಾರು, ಯಾವ ಒಂದು ಹೊಸ ವಿಧಾನವನ್ನು ಅನುಸರಿಸ್ಯಾರು ಪ್ರಶ್ನೆಯನ್ನು ಕೇಳುವಲ್ಲಿ ಅನ್ನೋದನ್ನು ನಾವು ಈಗ ನೋಡ್ತಾ ಹೋಗೋಣ. ಹಾಗಾದರೆ ಈ ಒಂದು ವಿಡಿಯೋಗೆ ನಿಮ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಒಂದು ವಿಡಿಯೋವನ್ನು ಆರಂಭ ಮಾಡೋಣ. ಈ ಒಂದು ವಿಡಿಯೋ ಪಾಠದಲ್ಲಿ 20 ಮೊದಲ 20 ಪ್ರಶ್ನೆಗಳನ್ನು ನೋಡೋಣ. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ, ಯಾರಿಗಾದ್ರೂ ಉತ್ತರ ಗೊತ್ತಿದ್ದರೆ ನೀವು ಮೊದಲು ಪ್ರಯತ್ನ ಮಾಡಿರಿ. ಸೊ ನಿಮಗೆ ಉತ್ತರ ಹೇಳುವಲ್ಲಿ ತೊಂದರೆ ಆದರೆ ನಾನು ಅದಕ್ಕೆ ಸಹಾಯ ಮಾಡ್ತೇನೆ. ಹಾಗಾದರೆ ಮೊದಲ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಇಲ್ಲದ. ಸೊ ಮೊದಲನೇ ಪ್ರಶ್ನೆ ಏನದ ನೋಡ್ರಿ, AP ಮತ್ತು AQ. AP ಮತ್ತು AQಗಳು ಸಮಾಂತರ ಶ್ರೇಣಿ ಯಾವುದೇ 2 ಪದಗಳಾದರೆ ಡಿ ಕಂಡುಹಿಡಿಯುವ ಸೂತ್ರ. ಆಪ್ಷನ್ ಡಿ ಅಂತ ಉತ್ತರ ಕೊಡತ್ತೀರಿ. ಆಪ್ಷನ್ ಡಿ ಅನ್ನು ಒಮ್ಮೆ ಓದ್ರಿ. ಆಪ್ಷನ್ ಡಿ ಇದು ಸರಿಯಾದ ಉತ್ತರ ನಾವು ಒಪ್ಕೊಳ್ಬೇಕಾಗ್ಯದ. ಈಗ ಆಪ್ಷನ್ ಡಿ ಅನ್ನು ಉತ್ತರ ಓದ್ರಿ ಒಮ್ಮೆ. ಎಸ್, ಶ್ರೇಣಿಯ ಯಾವುದೇ ಎಸ್ ಡಿ ಈಸ್ ಈಕ್ವಲ್ ಟು ಎಸ್. ಈ ಸೂತ್ರವನ್ನು ಯಾವಾಗ ಬಳಸ್ತೀವಿ ಹೇಳ್ರಿ? ಶ್ರೇಣಿಯ ಅನುಕ್ರಮ ಪದಗಳಲ್ಲದ ಪದಗಳನ್ನು ಕೊಟ್ಟಾಗ. ಸಮಾಂತರ ಶ್ರೇಣಿಯ ಅನುಕ್ರಮ ಪದಗಳು ಇರಲಿಲ್ಲ, ಶ್ರೇಣಿಯ ಯಾವುದೇ 2 ಪದಗಳನ್ನು ಕೊಟ್ಟರು ಆವಾಗ ನಮಗೆ ಸಾಮಾನ್ಯ ವ್ಯತ್ಯಾಸದ ಬೆಲೆ ಬೇಕಂದ್ರೆ ಈ ಸೂತ್ರವನ್ನು ಉಪಯೋಗಿಸ್ತೀವಿ. ಈಗ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದೆ. ಹೇಗಿದು ನೇರವಾದ ಪ್ರಶ್ನೆ, ಸರಳ ಪ್ರಶ್ನೆ ಅಂತ ಅನ್ಬೋದು. ನೆಕ್ಸ್ಟ್ 2ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ. ಇಲ್ಲಿ 4 ಆಯ್ಕೆಗಳಲ್ಲಿ ಕೆಲವೊಂದಿಷ್ಟು ಸಂಬಂಧಗಳನ್ನು ಬರೆದಾರೆ. ಅದ್ರಾಗ 3 ಸಂಬಂಧಗಳಲ್ಲಿ ತಪ್ಪಾಗ್ಯಾವತ್ತು, 1 ಸಂಬಂಧ ಸರಿ ಐತೆ ಅಂತ. ನಮಗೆ ಸರಿಯಾದ ಸಂಬಂಧವನ್ನು ಹುಡುಕಬೇಕಾಗಿದೆ. ಸರಿಯಾದ ಸಂಬಂಧ ಯಾವ್ದು ಸರಿ ಇರ್ಬೋದು ನೋಡ್ರಿ. ಒಂದನೇ ಸಂಬಂಧ ಸರಿ ಐತೆ ನಾವು ಚೆಕ್ ಮಾಡಿರಿ. ಸೊ ಒಂದನೇ ಸಂಬಂಧದೊಳಗೆ ಏನಾಗ್ಬೋದು ಸ್ವಲ್ಪ ವಿಚಾರ ಮಾಡಿರಿ. ಆಪ್ಷನ್ ಬಿ ಅಂತ ನಮ್ಮ ಆದರ್ಶ ಉತ್ತರ ಕೊಡ್ತಾ ಇದ್ದಾನ. ಸೊ ಆಪ್ಷನ್ ಬಿ ಯಾ ಕರೆಕ್ಟ್ ಆದರ್ಶ್? ವೆರಿ ಗುಡ್. ನನಗೆ ಇದನ್ನ ಆನ್ಸರ್ ಬೇಕಾಗಿತ್ತು, ನೀನು ಅದನ್ನ ಆನ್ಸರ್ ಕೊಟ್ಟು. ಆದರೂ ನಾವಿಲ್ಲಿ ಸರಿಯಾದ ಸಂಬಂಧ ಅಂದ್ರೆ ಪ್ರತಿಯೊಂದು ಸಂಬಂಧವನ್ನು ಅಬ್ಸರ್ವ್ ಮಾಡಿ ಅದು ತಪ್ಪು ಅಂತ ಕನ್ಫರ್ಮ್ ಹೆಂಗೆ ಮಾಡ್ಕೊಳ್ಳೋದು ನೋಡ್ರಿ. ಈ 1ನೇ ಹೇಳಿಕೆ ಒಳಗೆ ಎಡಕ್ಕೂ AN ಐತಿ, ಬಲಕ್ಕೂ AN ಐತಿ. AN ಈ ಕಡೆ ಕಳಿಸ್ರಿ, AN ಈ ಕಡೆ ಕಳಿಸ್ರಿ, AN ಕ್ಯಾನ್ಸಲ್ ಆಗ್ತೈತಿ. ಹೌದಲ್ಲ? ಅವಾಗ ಏನು ಉಳಿತೈತಿ? 2D ಈಸ್ ಈಕ್ವಲ್ ಟು 2 ಉಳಿತೈತಿ. ಆಮೇಲೆ 2 ಅನ್ನು ಕಳಿಸಿದ್ರೆ ಅದು ಭಾಗಾಕಾರ ಆಗಿ 2/2 ಕ್ಯಾನ್ಸಲ್ ಆಗಿ 1 ಉಳಿತೈತಿ. ಅಂದರೆ D ಈಸ್ ಈಕ್ವಲ್ ಟು 1 ಉಳಿತೈತಿ. D ಈಸ್ ಈಕ್ವಲ್ ಟು 1 ಇದು ಏನೂ ಯಾವುದೇ ಶ್ರೇಣಿಯನ್ನು ಕೊಡಲಾರ್ದೆ ಬರೀ D ಬೆಲೆಯನ್ನು ಕೊಟ್ಟರೆ ಸರಿಯಾದ ಸಂಬಂಧನ. D 1ಕ್ಕೆ ಸಮ ಯಾವ ಆಧಾರದಲ್ಲಿ ಸಮ ಅಂತ ನಮಗೆ ನಾವು ಇಲ್ಲಿ ಯಾವುದೇ ಒಂದು ಸಾಮಾನ್ಯೀಕರಣ ಕೊಡಕ್ಕೆ ಬರೋಂಗಿಲ್ಲ. ಈಗ ಒಂದನೇ ಆಪ್ಷನ್ ತಪ್ಪು.
ಸೊ ಎರಡನೇ ಆಪ್ಷನ್ ಆದರ್ಶ ಹೇಳುವಾಗ ನಾವು an-1 ಪ್ಲಸ್ ಬಿ ಇದನ್ನು ನಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಈ ರೀತಿ ಕೊಟ್ಟಾರೆ. ಇದು ಸರಿಯಾದ ಸೂತ್ರ ಐತೆ ನಮಗೆ. ಸೂತ್ರ ಏನಪ್ಪ ಅಂದ್ರೆ ಡಿ ಇಲ್ಲೇ ಇಡ್ರಿ, an ಅಲ್ಲೇ ಇಡ್ರಿ, ಈ an-1 ಈ ಕಡೆ ತಂದಾಗ -an-1 ಆಗುತ್ತೆ. ಹಾಗಾದ್ರೆ ಇದು ಸೂತ್ರ ಐತೆ ನೋಡ್ರಿ. ಇದು ಸೂತ್ರ ಯಾವ ಸೂತ್ರ? ಇದು ಸಾಮಾನ್ಯ ವ್ಯತ್ಯಾಸ ಕನ್ನಡಿ ಸೂತ್ರ. ಇದು an ಅಂದರೆ ಶ್ರೇಣಿ ಯಾವುದೇ ಒಂದು ಪದ, an-1 ಅಂದರೆ ಹಿಂದಿನ ಪದ. ಯಾವುದೇ ಒಂದು ಪದದೊಳಗೆ ಅದರ ಹಿಂದಿನ ಪದವನ್ನು ಕಳೆದಾಗ ನಮ್ಗೆ ಸಿಗುವ ಉತ್ತರ ಡಿ ಆಗಿರ್ತದೆ. ಇದು ಸರಿಯಾದ ಸಂಬಂಧ ಐತಿ. ಆಪ್ಷನ್ ಬಿ ಇದು ಸರಿಯಾದ ಸಂಬಂಧ ಐತಿ. ಹಾಗಾದ್ರೆ ಸಿ ಡಿ ತಪ್ಪಿರಲೇಬೇಕಲ್ಲ. ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ಕೋಬೋದು. ಆದ್ರೆ ನಮಗೆ ಬಿನೂ ತಪ್ಪಾಗಿತ್ತಪ್ಪ ಅಂದ್ರೆ ನಾವು ಸಿಗೂ ಚೆಕ್ ಮಾಡುವಂಥ ಪ್ರಸಂಗ ಬರ್ತಿತ್ತು, ಡಿನೂ ಚೆಕ್ ಮಾಡಬೇಕಾಗಿತ್ತು. ಈಗ ಬಿ ಸರಿಯಾಗಿತ್ತಪ್ಪ ಅಂದ್ರೆ ನಾವು ಏನು ಮಾಡಬೇಕು? ಸಿ ಡಿನೂ ತಪ್ಪಾಗಿರ್ಬೇಕು. ಯಾಕಂದರೆ ಕೆಳಗಿನಲ್ಲಿ ಸರಿಯಾದ ಸಂಬಂಧ ಅಂದ್ರೆ ನಮಗೆ ಸರಿ ಯಾವುದೈತಿ ಅನ್ನೋದು ಗೊತ್ತಾದ್ರೆ ಸರಿ ಯಾವುದಿಲ್ಲಿ? ಆಪ್ಷನ್ ಬಿ ಸರಿಯಾದ. ಓಕೆ, ಮುಂದಿನ ಪ್ರಶ್ನೆ. 3ರ ಮೊದಲ 10 ಅಪವರ್ತ್ಯಗಳ ಮೊತ್ತ. ಪ್ರಯತ್ನ ಮಾಡ್ರಿ ನೀವು. ಮೊದಲ ಪ್ರಶ್ನೆ ಅರ್ಥ ಮಾಡ್ಕೊಡ್ರಿ. 3ರ ಮೊದಲ 10 ಅಪವರ್ತ್ಯಗಳ ಮೊತ್ತ. ಅಪವರ್ತ್ಯ ಅಂದರೆ ಏನು ಮೊದಲು ಅರ್ಥ ಮಾಡ್ಕೊಡ್ರಿ. ಅಪವರ್ತ್ಯ ಅಂದರೆ ಏನು ಹೇಳ್ರಿ? ಸೊ ಯಾರು ಹೇಳ್ತಾರೆ ಅಪವರ್ತ್ಯ ಅಂದ್ರೆ? ಸರಳ ಭಾಷೆಯೊಳಗೆ ಅಪವರ್ತ್ಯ ಅಂದ್ರೆ ಮೂರನ್ ಮಗ್ಗಿ ಅಂತ. ಕರೆಕ್ಟಾ? ಹೀಗಾಗಿ ಮೂರನ್ ಮಗ್ಗಿ ಮೊದಲ 10 ಮೂರನ್ ಮಗ್ಗಿಗಳ ಮೊತ್ತ ಎಷ್ಟು ಅಂತ ಕೇಳ್ಯಾರ. ಮೂರನ್ ಮಗ್ಗಿ ಅಂದ್ರೆ ಗೊತ್ತೈತೆ ನಿಮಗೆ. 3ರಿಂದ ಭಾಗ ಹೋಗೋ ಸಂಖ್ಯೆಗಳಂದ್ರೆ ಮೂರನ್ ಮಗ್ಗಿನ ಅಂದ್ರೆ 3 + 6 + 9 + 12 ಹೀಗೆ ಕೂಡಿಸ್ತಾ 10. ಮೊದಲ 10 ಅಂದ್ರೆ 3 × 10 = 30 ಅಂದರೆ ಇಲ್ಲಿಗೆ ತಲುಪಬೇಕಲ್ಲ. ಮೊತ್ತ ಕೇಳ್ಯಾರ ನೋಡ್ರಿ. ಇದ್ರ ಮೊತ್ತ ಬೇಕಾಗಿದೆ. ಸೊ ಸ್ವಲ್ಪ ಲೆಕ್ಕಾಚಾರ ಮಾಡಿದಾಗ ಗೊತ್ತಾಕೈತೆ, ಹಂಗೆ ಗೊತ್ತಾಕೈತಿ ನೋಡ್ರಿ. ಇದನ್ನು 2 ರೀತಿ ಬಿಡ್ಸಕ್ಕೆ ಬರ್ತೈತಿ. ಒಂದನೇ ರೀತಿ ಇದನ್ನ ಏನು ಬರ್ಕೊಂಡಿವಲ್ಲ ಇದ್ದಕ್ಕಿದ್ದಂಗೆ ನೋಡಿ ಉಪಯೋಗಿಸಿ ನಾವು ಮೊತ್ತ ಕಂಡಿಬೇಕು. ಯಾಕಂದ್ರೆ ಮೊತ್ತ ಕೇಳ್ಯಾರ. 10 ಪದಗಳ ಮೊತ್ತ ಅಂದ್ರೆ S10 ಕೇಳ್ಯಾರ. ಇಲ್ಲಿ 10 ಈಗ n ಬೆಲೆ 10. ಈಗ ಇದನ್ನು SN ಸೂತ್ರ ಹಚ್ಚಿ ಲೆಕ್ಕ ಮಾಡಕ್ಕೆ ಬರ್ತೈತಿ. ಸೊ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದೀರಿ? ಆಪ್ಷನ್ ಬಿ 165. ಆಪ್ಷನ್ ಬಿ 165 ಅಂತ ಕೊಟ್ಟಿದ್ದಾರೆ. ಸೊ ಸಾನಿಯಾ ಹೆಂಗೆ ಬಿಡಿಸಿದಿ ಆಪ್ಷನ್ ಬಿ 165 ಬರಾಕ? SN ಸೂತ್ರ. ಹಾಂ, SN ಸೂತ್ರ ಅಂದ್ರೆ ಯಾವ ಸೂತ್ರ? ಆ ಸೂತ್ರ ಹೇಳ್ಪೂರ. ಎಸ್, ಈ ಸೂತ್ರ ಬಳಸಿದ್ರೆ ಉತ್ತರ ಸಿಗ್ತದೆ. ಇನ್ನೊಂದು ರೀತಿಯೂ ಬಿಡಿಸ್ಬೋದು ಅನ್ನೋಕೆ ಇಲ್ಲಿ ಮುಂದೆ ಬರೀತೇನೆ ನೋಡ್ರಿ. ಇದು 3ರ ಅಪವರ್ತ್ಯಗಳಂದ್ರೆ ಎಲ್ಲ ಸಂಖ್ಯೆಗಳು 3ರೇ ಭಾಗ ಹೋಗ್ತಾವೆ. 3 ಕಾಮನ್ ತೆಗೀರಿ. ಇದು 3ಲೇ ಭಾಗ ಹೋತಪ್ಪ ಅಂದ್ರೆ 1. ಇದು 3ಲೇ ಭಾಗ ಹೋತಂದ್ರೆ 3 2ಲೇ. ಇದು 3ಲೇ ಭಾಗ ಹೋತಂದ್ರೆ 3 3ಲೇ ಡ್ಯಾಶ್. ಇದು 3ಲೇ ಭಾಗ ಹೋತಂದ್ರೆ 10. ಅಂದರೆ ಹಿಂಗೂ ಬರ್ಕೋಬೋದು. ನಿಮಗೆ ಈ ಸೂತ್ರದ ಮೂಲಕ ಉತ್ತರ 165 ಬರ್ತದೆ. ಸೊ ಈಗಾಗಲೇ ನೀವು ಪ್ರಯತ್ನ ಮಾಡಿರಿ. ಬಟ್ ನಾನು ಇದನ್ನ ಇನ್ನೊಂದು ರೀತಿ ಹೇಳಕ್ಕೆ ಪ್ರಯತ್ನ ಪಡತ್ನು. ಯಾವ ಸುಲಭ ನೀವು ಆಯ್ಕೆ ಮಾಡಿರಿ ನೋಡ್ರಿ. ಈ ರೀತಿ ನಿಮಗೆ 4ರ ಅಪವರ್ತ್ಯಗಳಂದ್ರೆ 4 ಕಾಮನ್ ತೆಗಿಬೋದು. 7ರ ಅಪವರ್ತ್ಯ ಅಂದರೆ 7 ಕಾಮನ್ ತೆಗಿಬೋದು. 8ರ ಅಪವರ್ತ್ಯ ಅಂದರೆ 8 ಕಾಮನ್ ತೆಗಿಬೋದು. 5ರ ಅಪವರ್ತ್ಯ ಅಂದರೆ 5 ಕಾಮನ್ ತೆಗಿಬೋದು. ಹಿಂಗೆ ಕಾಮನ್ ತೆಗೆದಾಗ ಒಳಗೆ ಏನು ಉಳಿತಿತ್ತಪ್ಪ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಉಳಿತಿತ್ತು. ಸೊ ಈ ಸೂತ್ರ ಹಚ್ಚಿ ಒಂದು 4-5 ಸ್ಟೆಪ್ನಾಗ ಉತ್ತರ ಬರ್ತದೆ. ಇನ್ನು ಈ ಸೂತ್ರ ಇದಕ್ಕೆ ಏನು ಮಾಡೋದಪ್ಪ ಅಂದ್ರೆ 3 ಇಲ್ಲಿ 1ರಿಂದ 10 ಸಂಖ್ಯೆಗಳ ಮೊತ್ತನ್ನು 1ರಿಂದ 10 ಅಂದರೆ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಅದಾದ ಸೂತ್ರ ಬರೀತು ನಮ್ಮಿ n × ಬ್ರಾಕೆಟ್ n + 1/2ದಾಗ ತುಂಬ್ರೆ ನಿಮಗೆ ಉತ್ತರ ಬರ್ತದೆ. ಇಲ್ಲಿ n ಅಂದಲೇ ಎರಡು ತುಂಬೋದು 10. 10 × 10 + 1 ಅಂದ್ರೆ 11/2. ಸೊ
ಸೊ 2 ಒಂದಲೇ 2 ಐದಲೇ. ಸೊ ಉಳಿತೇನಿಲ್ಲಿ 3 5 11 ಇವುಗಳ ಗುಣಾಕಾರ ಎಷ್ಟು ನೋಡ್ರಿ? 3 5 11 ಇವುಗಳ ಗುಣಾಕಾರ 165 ಆಕೈತೆ ನೋಡ್ರಿ. ಆಗ್ತೈತಲ್ಲ? ಸರಿ, ಅಂದರೆ ಇದನ್ನು ಇನ್ನೊಂದು ರೀತಿಯೂ ಬಿಡಿಸ್ಬೋದು. ಈ ರೀತಿ ಬಿಡಿಸಿದ್ರು ಏನು ತಪ್ಪಿಲ್ಲ. ಈ ರೀತಿ ಬಿಡಿಸಿದಾಗೂ ಸೇಮ್ ಈ ರೀತಿ ಬಿಡಿಸೋದ್ನಾಗ ಇದಕ್ಕಿದ್ದಂಗೆ ಸಂಖ್ಯೆ ಬಳಸ್ತೀವಿ. ಏನಪ್ಪ ಅಂದ್ರೆ 10 ಮೊದಲ 10 ಸಂಖ್ಯೆಗಳದ್ದು, ಆಮೇಲೆ 2 ಎ ಬೆಲೆ 3, ಆಮೇಲೆ 10ರಲ್ಲಿ ಒಂದು ಕಳೆದ 9 ಬರೆದು ಬಿಡ್ತೇನೆ ನಾನು. 9 ಇಂಟು ಡಿ ಬೆಲೆ ಅಂದರೆ 6ರಾಗ 3 ಕಳೆದ್ರೆ 3. ಇದು ಸರಳನಾದ, ಏನಿಲ್ಲ. 2 ಒಂದಲೇ 2 ಐದಲೇ. ಆಮೇಲೆ 2 ಮೂರಲೇ 6 ಪ್ಲಸ್ 9 ಮೂರಲೇ 27. 27ಕ್ಕೆ 6 ಕೂಡಿಸ್ರ 33. 33ಕ್ಕೆ 5 ಗುಣಿಸ್ರ 165 ಹಿಂಗೂ ಬರ್ತದೆ. ಆದ್ರೆ ಇದು ಈ ರೀತಿ ನೀವು ಸ್ವಲ್ಪ ಶಾರ್ಟ್ಕಟ್ ಟೆಕ್ನಿಕ್ ಯೂಸ್ ಮಾಡಿ 165ಕ್ಕೆ ತಲುಪ್ಬೋದು. ಈ ಲೆಕ್ಕ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬೆಲೆ ತುಂಬಿ ನೋಡ್ಬೇಕಾಗೈತಿ. ಇದನ್ನು ನೀವು ಮನಸ್ಸಿನಲ್ಲೂ ಮಾಡ್ಬೋದು. ಯಾಕಂದ್ರೆ ಮೊದಲ 10 ಅಪವರ್ತಿಗಳ ಮೊತ್ತ ಅಂದ್ರೆ 3 ಕಾಮನ್ ತೆಗೆದಾಗ ಅಲ್ಲಿ ಏನಾಕೈತಿ, ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸಿಗ್ತೈತಿ. ಮೊದಲು 10 ಸ್ವಾಭಾವಿಕ ಸಂಖ್ಯೆಗಳಂದ್ರೆ 10 ಇಂಟು ಮುಂದಿನ ಅದರ ಸಂಖ್ಯೆ 11ಅನ್ನು 2ರಲ್ಲಿ ಭಾಗಿಸ್ರ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ 3 ಗುಣಿಸ್ರ ನಮಗೆ ಇದರ ಉತ್ತರ ಬರ್ತೈತಿ ಅಂತ ಗೊತ್ತಿದ್ರೆ ಇದನ್ನು ಮಾನಸಿಕವಾಗಿ ನಾವು ಉತ್ತರಕ್ಕೆ ಹೋಗಿ ತಲುಪಲು ಸಹಾಯ ಆಗ್ತದೆ. ನಿಮಗೆ 2 ರೀತಿಯೂ ಇದಕ್ಕೆ ಉತ್ತರವನ್ನು ಯೋಚನೆ ಮಾಡೋಕ್ಕೆ ಸಾಧ್ಯ ಇದೆ. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ ಇದೆ ನೋಡ್ರಿ. 21 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮಧ್ಯದ ಪದ 33 ಆದರೆ ಶ್ರೇಣಿಯ ಪದಗಳ ಮೊತ್ತ. ಒಂದು ಶ್ರೇಣಿಯಲ್ಲಿ 21 ಪದಗಳದಾವಂತ. ಎನ್ ಬೆಲೆ 21. ಆಮೇಲೆ ಶ್ರೇಣಿಯ ಮಧ್ಯದ ಪದ ಕೊಟ್ಟಾರೆ. ಮಧ್ಯದ ಪದ, ಶ್ರೇಣಿಯ ಮಧ್ಯದ ಪದ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರು? 33. ಹಾಗಾದ್ರೆ ಶ್ರೇಣಿಯ ಪದಗಳ ಮೊತ್ತ ಬೇಕಾಗಿದೆ. ಸೊ ಮೊತ್ತ ಅಂದರೆ ಏನು ಬೇಕಿಲ್ಲಿ? S21 ಬೇಕಾಗಲ್ಲ. ಸೊ ಇದರಲ್ಲಿ ಆಪ್ಷನ್ನಲ್ಲಿ ಯಾವ ಆಪ್ಷನ್ ಸರಿ ಅಂತ ನಾವು ನಿರ್ಧರಿಸಬೇಕಾಗ್ಯದ. ಸೊ ಹೆಂಗೆ ಟ್ರೈ ಮಾಡೋದು ನೋಡ್ರಿ. ನಾವು ಒಂದು ಸಣ್ಣ ಮಾತು ಬರಿತೀನಿ ನೋಡ್ರಿ. A1 ಪ್ಲಸ್ A2 ಪ್ಲಸ್ ಎಸ್ ಏನ್ರಿ? ಆಪ್ಷನ್ ಯಾವುದು? 693. ಇದು ಕರೆಕ್ಟ್ ಐತೆ ಆನ್ಸರ್. ಹೆಂಗೆ ಆದರ್ಶ್? ಮಧ್ಯದ ಪದ ಇಟ್ಕೊಂಡು ಎ ಪ್ಲಸ್ ಏನಪ್ಪ ಎಸ್. ನೀನು ಕರೆಕ್ಟ್. ಪ್ಲಸ್ ಏನ್ ಇಟ್ಕೊಂಡು 66 ಬರ್ತೈತಿ. ಎನ್ ಸೂತ್ರದಾಗ ಓಕೆ ಕರೆಕ್ಟ್. ಬಟ್ ನಿನಗೆ ನೆನಪೈತಿ ಏನಪ್ಪ ಅಂದ್ರೆ ಮಧ್ಯದ ಪದದ ಅರ್ಥ ನೆನಪೈತಿ. ಅದನ್ನ ಇಲ್ಲಿ ನೆನಪು ಮಾಡ್ಸಕ್ತಿದ್ವಿ. ಸೊ ಮಧ್ಯದ ಪದ ಅಂದರೆ ಏನು? ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೂಡಿಸಿ 2ರಲ್ಲಿ ಭಾಗಿಸ್ರ ಮಧ್ಯದ ಪದ ಸಿಗ್ತೈತೆ. ಬಟ್ ಪದಗಳ ಸಂಖ್ಯೆ ಹೆಂಗಿರಬೇಕು? ಬೆಸ ಇರಬೇಕು. ಇಲ್ಲಿ ಪದಗಳ ಸಂಖ್ಯೆ ಬೆಸನ ಐತೆ ನೋಡ್ರಿ. ಇದರ ಟೆಕ್ನಿಕ್ ನಿಮಗೆ ಸಮ ಇದ್ದಾಗ ನಡೆಯಂಗಿಲ್ಲ. ಪದಗಳ ಸಂಖ್ಯೆ ಸಮವಾಗಿದ್ರೆ ನಮಗೆ ಮಧ್ಯದ ಪದ ನಿರ್ದಿಷ್ಟವಾಗಿ ಸಿಗಂಗಿಲ್ಲ. ಈಗ ನೋಡ್ರಿ 10 ಪದಗಳಂದಾಗ ಮಧ್ಯದ ಪದ ಯಾವ್ದು ಸಿಗ್ತೈತೆ? ಆ ಕಡೆ 5 ಈ ಕಡೆ 5 ಅನಿಸ್ತೀರಿ, ಮಧ್ಯದ ಪದ ಸಿಗಂಗಿಲ್ಲ. ಅದ್ರ ಮಧ್ಯದ 2 ಪದಗಳು ಸಿಗ್ತಾವೆ. ಬಟ್ ಇಲ್ಲಿ ಮಧ್ಯದ ಪದ ಫಿಕ್ಸ್ 33 ಅಂತ ಅವರ ಹೇಳಬೇಕಾದ್ರೆ ಅವ್ರು ಕೊಟ್ಟಿರುವ ಪದಗಳು ಬೆಸದಾಗ ಕೊಡಬೇಕು. ಹಾಗಾದ್ರೆ 21 ಪದಗಳದಾವಪ್ಪ ಅಂದ್ರೆ ಮಧ್ಯದ ಪದ ನಮಗೆ 33 ಆದರೆ ಮಧ್ಯದ ಪದವನ್ನು ತಲುಪಬೇಕಾದ್ರೆ ಸುಮ್ಮನೆ ನಿಮಗೆ ಇಲ್ಲಿ ಮಾಡಿ ತೋರಿಸ್ತೀನಿ ನೋಡ್ರಿ. ಮೊದಲನೇ ಪದ ಮತ್ತು 5ನೇ ಪದ, ಇದು ಮೊದಲ ಪದ, ಇದು ಕೊನೆಯ ಪದ. ಸೊ ನಿಮಗೆ ಒಂದು ಸೂತ್ರ ರಚನೆ ಮಾಡೋಕ್ಕೆ ಕೂಡಿಸಿ 2ರಲ್ಲಿ ಭಾಗಿಸ್ರ ಮಧ್ಯದ ಪದ ಸಿಗ್ತೈತೆ. ಮಧ್ಯದ ಪದ ಯಾವುದದು? A3 ಸಿಗ್ತದೆ. ಸೊ ಇದನ್ನು ನೀವು ಚೆಕ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಬೆಲೆ ತುಂಬಿ ನೋಡ್ಬೋದು. A1 ಅಂದರೆ ಏನ, A+5 ಅಂದರೆ ಏನು ನೋಡ್ರಿ? A+4D ಅನ್ನ ಅಪಾನ್ 2 ಇಸ್ ಈಕ್ವಲ್ ಟು A3. ಎ ಕೂಡಿಸ್ರೆ 2A ಪ್ಲಸ್ 4D
ಅಪಾನ್ 2 ಇಸ್ ಈಕ್ವಲ್ ಟು A3 ಆಗ್ತೈತೆ ನೋಡ್ರಿ. ಹೆಂಗೆ ಹೇಳ್ರಿ, ಇಲ್ಲಿ 2 ಕಾಮನ್ ತೆಗೆದ್ರೆ 2 ಕಾಮನ್ ತೆಗೆದು ಏನು ಉಳಿದೈತೆ ನೋಡ್ರಿ, A ಪ್ಲಸ್ ಇಲ್ಲಿ 2 ಕಾಮನ್ ತೆಗೆದಾಗ ಇಲ್ಲಿ 2D ಉಳಿತದೆ ಅಪಾನ್ 2 ಈ ಟು ಕ್ಯಾನ್ಸಲ್ ಆಗಿ A ಪ್ಲಸ್ 2D ಅಂದ್ರೆ ಏನು ಹೇಳ್ರಿ, A3ನ. ಅಂದ್ರೆ ನಿಮಗೆ ಬೆಸ ಸಂಖ್ಯೆಗಳಲ್ಲಿ ಪದಗಳ ಮೊತ್ತ ಕೊಟ್ಟಾಗ ಅಥವಾ ಪದಗಳು ಕೊಟ್ಟಾಗ ಅದರ ಮಧ್ಯದ ಪದ ತಲುಪಬೇಕಂದ್ರೆ ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಕೂಡಿಸಿ 2ರಲ್ಲೇ ಭಾಗಿಸ್ಬೇಕು. ಅದೇ ಇಲ್ಲಿ ಸೂತ್ರ ಇತ್ತು ನೋಡಿ. ಸೊ ಹೀಗಾಗಿ ನಾನು ಇದನ್ನೆಲ್ಲ ತೆಗೆದುಬಿಡ್ತೀನಿ. ಸೊ ಈ ಸೂತ್ರ ಹೆಂಗೆ ಬರ್ತನಕ್ಕೆ ನೀವು ಒಂದು ಸಣ್ಣ ಉದಾಹರಣೆ ಮಾಡಿ ತೋರಿಸಿದ್ ನಾನು. ಸೊ ಹೀಗಾಗಿ ಈ ಸೂತ್ರ ಯಾವ ರೀತಿ ಐತಿ, ಈ ಸೂತ್ರ ಇದನ್ನ ಯಾವ ರೀತಿ ತಗೋತೀವಿ ಅನ್ನೋಕೆ ಒಂದು ಉದಾಹರಣೆ ನೋಡೋದು ಅಷ್ಟೇ. ಹೀಗಾಗಿ ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೂಡಿಸಿ 2ರಲ್ಲೇ ಭಾಗಿಸ್ರ ನಮಗೆ ಮಧ್ಯದ ಪದ ಸಿಗ್ತದೆ. ಇಲ್ಲಿ ಮೊದಲ ಪದ ಗೊತ್ತಿಲ್ಲ, ಕೊನೆಯ ಪದ ಎಷ್ಟನೇ ಪದ ಗೊತ್ತೈತೆ. ಕೊನೆಯ ಪದ ಎಷ್ಟನೇ, 21 ಪದಗಳನ್ನು ಹೊಂದಿರುವಂದ್ರೆ ಕೊನೆಯ ಪದ ಎಷ್ಟು, 21 ಅಪಾನ್ 2, ಅಥವಾ ಈ 2ಅನ್ನು ಈ ಕಡೆ ಓದ್ಬಿಡೋಣ. 33 ಇಂಟು 2, ಸೊ 33 2 66. ಇನ್ನು ನಮಗೆ ಬೇಕಾಗಿರೋದೇನು, 21 ಪದಗಳ ಮೊತ್ತ. 21 ಪದಗಳ ಮೊತ್ತಕ್ಕೆ ಸೂತ್ರ ಯಾವ್ದು ಬಳಸೋನು, N ಅಪಾನ್ 2 A ಪ್ಲಸ್ L ಅಥವಾ AN. 21 ಪದಗಳ ಮೊತ್ತ ಅಂದರೆ 21 ಪದಗಳ ಸಂಖ್ಯೆ. ಎ ಬೆಲೆ ನಮ್ಗೆ ಗೊತ್ತಿಲ್ಲ, AN ಬೆಲೆನೂ ಗೊತ್ತಿಲ್ಲ, ಬಟ್ ಅವುಗಳ ಟೋಟಲ್ ಬೆಲೆ ಗೊತ್ತೈತೆ ನೋಡ್ರಿ. A ಪ್ಲಸ್ AN ಅಂದ್ರೆ ಇಲ್ಲಿ N ಬೆಲೆ ಎಷ್ಟು ತುಂಬನು 21. ಹಿಂಗಾದ್ರೆ ಇಲ್ಲಿ ನೋಡ್ರಿ 21 ಅಪಾನ್ 2 21 ಅಪಾನ್ 2 A ಪ್ಲಸ್ A21 ಅಂದ್ರೆ 66. 2 1 2 33. ಸೊ 21 33 ಗುಣಿಸ್ರೆ ನಮ್ಗೆ ಉತ್ತರ ಸಿಗ್ತೈತಿ. ಅದೇ ನಮಗೆ ಯಾವುದೋ ಆಪ್ಷನ್ ಎ ಸಿಗ್ತೈತೆ. ನೀವು ಗುಣಿಸ್ ನೋಡ್ರಿ, ನೀವು 33 1 33 ಕೈಲ 3 33 2 66 ಮತ್ತು 3 ಅಂದ್ರೆ 69 ಅಂದ್ರೆ 693. ಸೊ ಸರಿಯಾದ ಉತ್ತರ 693, ಆಪ್ಷನ್ ಎ ಕರೆಕ್ಟ್. ಬಟ್ ಈ ಒಂದು ಪ್ರಶ್ನೆಗೆ ಈ ಒಂದು ತಿಳುವಳಿಕೆ ನಮಗೆ ಬೇಕಾಗಿತ್ತು ನಾವು. ಯಾಕಂದ್ರೆ ಇನ್ನೊಂದು ರೀತಿನ ಮಾಡಕ್ಕೆ ಬರ್ತದೆ. 21 ಪದಗಳನ್ನು ಅವ್ರು ಹೇಳ್ಯಾರಪ್ಪ ಅಂದ್ರೆ ಮಧ್ಯದ ಪದವನ್ನು ಯೋಚನೆ ಮಾಡಕ್ಕೆ ಬರ್ತೈತೆ. ಸೊ ಮಧ್ಯದ ಪದ ಯಾರು ಹೇಳ್ತೀರಿ, ಮಧ್ಯದ ಪದ ಎಷ್ಟಾಕೈತಿ ನೋಡ್ರಿ. ಮಧ್ಯದ ಪದ ನಮಗೆ ಫಿಕ್ಸ್ ಆಗಿ 33 ಗೊತ್ತೈತೆ, ಬಟ್ ಮಧ್ಯದ ಪದ ಎಷ್ಟನೇದು ಅಂತ ಗೊತ್ತು. ಹೆಂಗೆ ಮಾಡ್ಕೊಳ್ತೇವೆ ರೀ, 21 ಪದ ಅದಾವ ಅಂದ್ರೆ ಮಧ್ಯದಲ್ಲಿ ಯಾವ್ದು ಬರ್ತದೆ, ಆ ಕಡೆ 10 ಬಿಡೋದು, ಈ ಕಡೆ 10 ಬಿಡೋದು. 11ನೇ ಪದ ಆಕೈತೆ ನೋಡ್ರಿ ಮಧ್ಯದ, ಹೌದು. ಆ ಕಡೆ 10 ಪದಗಳನ್ನ ಬಿಟ್ಟು ಈ ಕಡೆ 10 ಪದಗಳನ್ನ ಬಿಟ್ಟು ಅಂದ್ರೆ ಮಧ್ಯದ ಪದ 11 ಆಕೈತಿ. ಈಗ A11 = 33 ಅಂತ. ಸೊ ಇದನ್ನು ಬಳಸಿನೂ ಮೊತ್ತದ ಸೂತ್ರ ಉಪಯೋಗಿಸಿ ಲೆಕ್ಕ ಮಾಡ್ಬೋದು. ಇದ್ರೊಳಗೆ ಏನು ಸಿಗ್ತೈತೆ ಅಂದ್ರೆ A ಬೆಲೆ D ಬೆಲೆ ಸಪ್ರೇಟಾಗಿ ಸಿಗಂಗಿಲ್ಲ, ಬಟ್ A ಮತ್ತು Dಗಳ ಸಂಬಂಧ ಸಿಗ್ತದೆ. ಆ ಸಂಬಂಧವನ್ನು ಉಪಯೋಗಿಸಿ N ಬೆಲೆ 21 ಉಪಯೋಗಿಸಿ ಅವಾಗೂ ಕೂಡ ನೀವು 21 ಪದಗಳ ಮೊತ್ತವನ್ನು ಕಂಡುಹಿಡಿಬೋದು. ಸೊ ಇದನ್ನು ಬಳಸಿ ಹೆಂಗೆ ಮಾಡಬೇಕು ಅನ್ನೋದನ್ನು ನೀವು ಪ್ರಯತ್ನ ಮಾಡಿರಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ ನೋಡಿ. ಐದನೇ ಪ್ರಶ್ನೆ ಏನೈತೆ ನೋಡ್ರಿ. ಮೊದಲ ದಿನ 20, 2ನೇ ದಿನ 40, 3ನೇ ದಿನ 60 ಜನರಿಗೆ, ಹೀಗೆ 15 ದಿನ ಜನರಿಗೆ ಕೋವಿಡ್ ಲಸಿಕೆ ಹಾಕುತ್ತಾ ಇದೇ ಕ್ರಮದಲ್ಲಿ ಮುಂದುವರೆದರೆ ಒಟ್ಟು ಲಸಿಕೆ ಪಡೆದ ಜನರ ಸಂಖ್ಯೆ. ನೋಡ್ರಿ, ನಮ್ಮ ಪ್ರಸ್ತುತ ಸಂದರ್ಭಕ್ಕೆ ಸಂಬಂಧಪಟ್ಟ ಪ್ರಶ್ನೆ ರಚನೆ ಆಗೈತಿ. ಸೊ ಮೊದಲನೇ ದಿವಸ 20 ಮಂದಿಗೆ, 2ನೇ ದಿವಸ 40 ಮಂದಿಗೆ, 3ನೇ ದಿವಸ 60 ಮಂದಿಗೆ ಲಸಿಕೆಯನ್ನು ಹಾಕ್ತಾ 15 ದಿನಗಳವರೆಗೆ ಹಾಕ್ಯಾರ.
ಹಾಗಾದ್ರೆ ಒಟ್ಟು ಲಸಿಕೆ ಪಡೆದ ಜನರ ಸಂಖ್ಯೆ ಅಂದ್ರೆ ನಮಗೆ ಮೊತ್ತ ಕನ್ನಡಬೇಕಲ್ಲ. ಮೊತ್ತ ಕನ್ನಡಕ್ಕೆ ಇಲ್ಲಿ 15 ಏನು ಹೇಳ್ರಿ, ದಿನಗಳ ಸಂಖ್ಯೆ ಎನ್ ಬೆಲೆ. ಇನ್ನು ಎ ಬೆಲೆ 20, ಬಿ ಬೆಲೆ. ಮತ್ತು ಇದನ್ನೆಲ್ಲ ಬರೆಯೋಕೆ ಯಾಕೆ ಸಾಧ್ಯ ಆಗೋದಕ್ಕೆ ಅಂದ್ರೆ ಇದು ಸಮಾಂತರ ಶ್ರೇಣಿ ಐತೆ. ಯಾಕಂದ್ರೆ ಪ್ರತಿದಿನ 20 ಜನರನ್ನು ಹೆಚ್ಚಿಗೆ ಲಸಿಕೆ ಕೊಡ್ತಾ ಹೋಗ್ಯಾರ. 1ನೇ ದಿನ 20ರಿಂದ ಪ್ರಾರಂಭ ಆಯಿತು, 2ನೇ ದಿನ 40, 20 ಜನ ಮತ್ತು ಹೆಚ್ಚಿಗೆ, 3ನೇ ದಿನ ಮತ್ತು 20 ಹೆಚ್ಚಿಗೆ, ಹಿಂಗೆ ಹೆಚ್ಚಿಗೆ ಮಾಡ್ತಾ 15 ದಿನಗಳವರೆಗೆ ಲಸಿಕೆಯನ್ನು ಕೊಟ್ಟರೆ 15 ದಿನದಲ್ಲಿ ಒಟ್ಟು ಲಸಿಕೆ ಪಡೆದವರ ಸಂಖ್ಯೆ ಎಷ್ಟು ಅಂದ್ರೆ ಒಟ್ಟು SN ಕಂಡಿಬೇಕು. ಎಸ್ 15. ಸೊ ಉತ್ತರ ಯಾರು ಹೇಳ್ತೀರಿ? 40ರಲ್ಲಿ 20 ಕಳೆದ್ರೆ ಬಿ ಬೆಲೆ 20. 2400 ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ. ಅದು ಸರಿ. ಸೊ ಚೆಕ್ ಹೆಂಗೆ ಮಾಡೋದು? SN ಸೂತ್ರ ಬಳಸೋಣ. SN = ನೇರವಾಗಿ ಬೆಲೆ ತುಂಬ್ತೀನಿ ನೋಡ್ರಿ. N/2 ಅಂದ್ರೆ 15/2. 2A ಅಂದ್ರೆ ಎ ಬೆಲೆ 20 ಅದ ಪ್ಲಸ್ ಇಲ್ಲಿ N-1 ಬರಿತೀವಿ. N- ಅಂದ್ರೆ N 15 ಇದೆ. 15ರಾಗ 1 ಕಳೆದ್ರೆ 14. ಬಿ ಬೆಲೆ ಎಟ್ಟದ 20. ಸೊ ನೀವು ಕೂಡ ಕೆಲವೊಂದಿಷ್ಟು ಸೂತ್ರಗಳನ್ನು ನೀವು ಇಲ್ಲೇನು ಸ್ಟೆಪ್ ವೈಸ್ ಮಾರ್ಕ್ಸ್ ಅಂತ ಕುಡಿದ್ರಂಗಿಲ್ಲ. ನೀವು ಆನ್ಸರ್ಗೆ ನೇರವಾಗಿ ಹೋಗಿ ಮುಟ್ಬೇಕಾಗಿರ್ತೈತಿ. ಈಗ ಆನ್ಸರ್ ಯಾವ್ದು ಅನ್ನೋದು ಗುರುತು ಮಾಡಬೇಕಾಗಿರುತ್ತೆ. ಈಗ ಈ ಸೂತ್ರ ಮನಸ್ಸಿನಾಗ ಇಟ್ಕೊಂಡು ಬೆಲೆ ತುಂಬಿ ಒಂದು ಕಡೆ ಚೆನ್ನಾಗಿ ಪ್ರಯತ್ನ ಮಾಡ್ಬೋದು. ನಾ ಮಾಡ್ತಾ ಇದ್ದೇನಿಲ್ಲ ಹಿಂಗೆ. 22 40, 14 28 0 280. 280ಕ್ಕೆ 40 ಕೂಡ್ಸುನು ಎಷ್ಟಾಕೈತೆ ನೋಡ್ರಿ. 280ಕ್ಕೆ 40 ಕೂಡಿಸಿದ್ರೆ 320. ಸೊ 320 ಅಂದರೆ 2 ಒಂದಲೇ 2 16 ಅಂದರೆ 160. ಇನ್ನು 15 × 160 ನೋಡ್ರಿ. 15 0 0, 15 6 90, 0 ಕೈಲ 9, ಆಮೇಲೆ 15 1 15, 9 ಸೇರಿಸ್ರೆ 24. ಸೊ 2400 ಲಸಿಕೆ ಪಡೆದವರ ಒಟ್ಟು ಸಂಖ್ಯೆ ಆಕೈತಿ 2400 ಅನ್ನುವಂಥ ಆಪ್ಷನ್ ಯಾವುದೈತಿ? ಆಪ್ಷನ್ ಬಿ 2400. ಆಪ್ಷನ್ ಬಿ 24. ಓಕೆ, ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಆಪ್ಷನ್ ಬಿ ಅನ್ನು ನೀವು ಶೇಡ್ ಮಾಡಬೇಕಾಗತ್ತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈ ಪ್ರಶ್ನೆ ನೇರವಾದ ಪ್ರಶ್ನೆ ಐತಿ. 2 ವರ್ಗಗಳು ಯಾವಾಗಲೂ ಅಂತ ಇಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ. ವರ್ಗದ ಬಗ್ಗೆ 2 ವರ್ಗಗಳ ಬಗ್ಗೆ ಯಾವ ಹೇಳಿಕೆ ಸರಿ ಐತಿ ನೋಡಿ. 2 ವರ್ಗಗಳು ಯಾವಾಗಲೂ ಸರ್ವಸಮವಾಗಿರುತ್ತವೆ, ಸಮರೂಪವಾಗಿರುತ್ತವೆ, ಸರ್ವಸಮ ಆದರೆ ಸಮರೂಪವಲ್ಲ, ಸಮರೂಪ ಆದರೆ ಸರ್ವಸಮ ಅಲ್ಲ. ಈಗ ಯಾವ ಆಪ್ಷನ್ ಕರೆಕ್ಟ್ ನೋಡ್ರಿ? 2 ವರ್ಗಗಳು ಯಾವಾಗಲೂ ಏನಾಗಿರುತ್ತವೆ? ಯಾರಾದರೂ ಕಾಮೆಂಟ್ ಮಾಡಿ ಯಾರಾದರೂ ಹೇಳ್ರಿ. ಎಸ್, 2 ವರ್ಗಗಳು ಯಾವಾಗಲೂ ಹೆಂಗಿರ್ತಾವೆ? ವರ್ಗಗಳಂದ್ರೆ ಏನು? ಚೌಕಗಳು. ಒಂದು ಚಿಕ್ಕ ಚೌಕ. ಇಲ್ಲಿ 2 ವರ್ಗಗಳಂದ್ರೆ ಅವು ಸೇಮ್ ಟು ಸೇಮ್ ಅನ್ನೋ ವಿಚಾರನೂ ಬಳಕೆ ಮಾಡ್ರಿ. ಚೌಕ ಅಂದ್ರೆ ಎಲ್ಲ ಬಾಹುಗಳು ಸಮ ಇರ್ತಾವೆ, ಎಲ್ಲ ಕೋನಗಳು ಕೂಡ ಸಮ ಇರ್ತಾವೆ. ಎಲ್ಲ ಬಾಹುಗಳು ಚಿಕ್ಕ ಚೌಕ, ದೊಡ್ಡ ಚೌಕ ಹಿಂಗಿದ್ದಾಗ ಆ ಚೌಕದ ಬಾಹುಗಳು ಪ್ರತಿಯೊಂದರದ್ದು ಬೇರೆ ಬೇರೆ ಇಲ್ಲ. ಬಟ್ ಒಂದು ಚೌಕ ಅಂದ್ರೆ ಅದ್ರ ಎಲ್ಲ ಬಾಹುಗಳು ಸಮ. ಈ ಚೌಕ ಅಂದ್ರೆ ಇದ್ರ ಎಲ್ಲ ಬಾಹುಗಳು ಸಮ. ಕೋನಗಳು ಮಾತ್ರ ಯಾವತ್ತೂ ಸಮ. ಚೌಕದ ಎಲ್ಲ ಕೋನಗಳು ಯಾವಾಗಲೂ 90 ಡಿಗ್ರಿ. ಹಂಗಾದ್ರೆ ಹೆಂಗೆ ಇರ್ತಾವೆ 2 ವರ್ಗಗಳು ಯಾವಾಗಲೂ? ಎಸ್ ನೋಡ್ರಿ, ಸರ್ವಸಮ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಚೌಕ ಅಂದ್ರೆ ಅವು ಸಣ್ಣನೂ ಇರ್ಬೋದು, ದೊಡ್ಡನೂ ಇರ್ಬೋದು. ಆದರೆ ಚೌಕಗಳು ಯಾವಾಗಲೂ, 2 ವರ್ಗಗಳು ಯಾವಾಗಲೂ ಸಮರೂಪಿಯಾಗಿರ್ತವೆ. ಯಾಕಂದ್ರೆ ಸಮರೂಪಿ ಕಂಡೀಷನ್ ಹೆಂಗೈತಪ್ಪ ಅಂದ್ರೆ 1ನೇ ಕಂಡೀಷನ್ ಕೋನಗಳು ಸಮ ಇರಬೇಕು, ಅನುರೂಪ ಕೋನಗಳು ಸಮ ಇರಬೇಕು, ಸಾಕು. ಕೋನಗಳ ಸಮ ಇರುವಿಕೆ ಇತ್ತಂದ್ರೆ ಅವು ಸಮರೂಪಿನೇ. ಯಾಕಂದ್ರೆ ಸಮರೂಪಿಯನ್ನೇ ನಿರ್ಧರಿಸಬೇಕಾದ್ರೆ ಕೋನಗಳ ಆಧಾರದ ಮೇಲೆ ಅಥವಾ ಬಾಹುಗಳ ಆಧಾರದ ಮೇಲೆ ನಿರ್ಧರಿಸಬೇಕು. ಇಲ್ಲಿ ಕೋನಗಳ ಆಧಾರದ ಮೇಲೆ ಹೇಳಿಬಿಟ್ರೆ ಸಾಕು. ಇದರೆಲ್ಲ ಕೋನಗಳು ಸಮ ಇರ್ತಾವೆ ಅಂದ್ಬಳಕ್ ಇವು ಡೆಫಿನೆಟ್ಲಿ ಸಮರೂಪಿ.
ಬಾಹುಗಳ ಆಧಾರದ ಮೇಲೆ ಹೇಳ್ಬೇಕಂದ್ರೆ ಬಾಹುಗಳು ಹೆಂಗಿರಬೇಕು, ಸಮಾನುಪಾತನಾಗಿರಬೇಕು. ಬಾಹುಗಳ ಅನುರೂಪ ಬಾಹುಗಳನ್ನು ನಾವು ಭಾಗಾಕಾರ ಬರ್ಕೋತ ಹೋದಾಗ ಎಲ್ಲತ್ರದ್ದು ಉತ್ತರ ಏನಾಗಬೇಕು, ಒಂದೇ ಬರಬೇಕು. ಹಂಗಾದ್ರೆ ಈ ಎರಡು ಚೌಕಗಳು ಸಮರೂಪಿಯಾಗಿರ್ತವೆ. ಯಾಕಂದರೆ ಇದನ್ನು ಕೋಣದ ಆಧಾರದ ಮ್ಯಾಗ ಹೇಳ್ರೆ ಸಮಕೋಣೀಯಗಳು, ಬಾಹುಗಳ ಆಧಾರದ ಮ್ಯಾಗ ಡೆಫಿನೆಟ್ಲಿ ಬಾಹುಗಳ ಅನುಪಾತನೂ ಸಮ ಬರ್ತದೆ. ಈಗ ಈ ಒಂದು ಪ್ರಶ್ನೆಗೆ ಆಪ್ಷನ್ ಯಾವಪ್ಪ ಅಂದ್ರೆ ಸಮರೂಪ. ವಾಗಿರುತ್ತವೆ, ಸಮರೂಪವಾಗಿರುತ್ತವೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹಿಂಗೈತೆ ನೋಡ್ರಿ. ಚಿತ್ರದಲ್ಲಿ ಕೋನ್ ACB CDA 90 ಡಿಗ್ರಿ. ACB ಅಂದರೆ ಯಾವ್ದು ನೋಡ್ರಿ, ಚಿತ್ರ ನೋಡ್ರಿ ಸ್ವಲ್ಪ. ACB ಇದು 90 ಡಿಗ್ರಿ ಇರುತ್ತೆ. ಸ್ವಲ್ಪ ಚಿತ್ರ ಸರಿಯಾಗಿ ಕೊಡಬಹುದಾಗಿತ್ತು. ಆಮೇಲೆ AC 8 ಸೆಂಟಿಮೀಟರ್, AC 8 ಸೆಂಟಿಮೀಟರ್, AD 3 ಸೆಂಟಿಮೀಟರ್. ಆದರೆ BD ಅಳತೆ, BD ಅಂದ್ರೆ ಇಲ್ಲದ ನೋಡ್ರಿ X. ಸೊ ಈ ಚಿತ್ರ ಒಂದು ಸ್ವಲ್ಪ ನಮಗೆ ಲಂಬ ಕೋನಗತೆ ಅನಿಸ್ವಾತು. ಯಾವ್ದು ಹೇಳ್ರಿ, ಇದು C ಬೆಲೆ, ಕೋನ್ C 90 ಲಂಬ ಅನಿಸ್ವಾತು. ಈ ಚಿತ್ರವನ್ನು ಸ್ವಲ್ಪ ಇನ್ನೂ ನೀಟಾಗಿ ತೆಗೆದಿದ್ರೆ ಒಳ್ಳೆಯದಿತ್ತು. ಆದರೂ ಇದು 95 ಅಂತ ಅವರ ಇಲ್ಲಿ ಬರವಣಿಗೆಯಲ್ಲಿ ಹೇಳ್ಯಾರಪ್ಪ ಅಂದರೆ ನಾವು ನಂಬಬೇಕು. ಸೊ ಇದು 90 ಡಿಗ್ರಿ ಇದ್ರೆ ನಮಗೆ ಈ BD ಬೆಲೆಯನ್ನು ತಲುಪಕ್ಕೆ ಯಾವ ಹಾದಿದಾವ ಅಂದ್ರೆ ನೋಡ್ರಿ, ಇಲ್ಲಿ ಏನಾಗ್ಯದ, ಒಂದು ಲಂಬಕೋನ ತ್ರಿಭುಜದ ಲಂಬಕೋನ ಶೃಂಗದಲ್ಲಿ ಲಂಬ ಎಳೆದಾರ. ಮಾತು ನಾವು ಯೂಶ್ವಲಿ ಈ ಚಿತ್ರ ಹಿಂಗಿದ್ದಾಗ 3 ನಿರ್ಣಯಗಳನ್ನು ಬರೀತಿದ್ವಿ ನೋಡ್ರಿ. ABC ಇದು ಲಂಬಕೋನ ಉಂಟಾಗಿತ್ತು. ಇಲ್ಲಿ ಒಂದು ಲಂಬವನ್ನು ಈ ಲಂಬಕೋನ ಶೃಂಗದಲ್ಲಿ ಲಂಬ ಎಳೆದು ಅಂದ್ರೆ ನಾವು 3 ನಿರ್ಣಯಗಳನ್ನು ಬರಿತಿದ್ವಿ ನೋಡ್ರಿ. ಬಟ್ ಈ ಚಿತ್ರಕ್ಕೆ ಸರಿ ಹೊಂದುವಂಗಂದ್ರೆ ಇದಕ್ಕೆ ಹೆಸರು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಹೆಸರು ಏನು ಮಾಡ್ತೀನಪ್ಪ ಅಂದ್ರೆ ಇದಕ್ಕೆ B ಕೊಡ್ತೀನಿ, ಇದಕ್ಕೆ C ಕೊಡ್ತೀನಿ. ಸೊ ಈ ಚಿತ್ರ ಈ ರೀತಿನೂ ಇರ್ಬೋದು, ಈ ರೀತಿನೂ ಇರ್ಬೋದು. ಲಂಬಕೋನ ಶೃಂಗ ಅಂದ್ರೆ C ಇಲ್ಲಿ ಇದ್ದಂಗೆ ಇರಲಿ. ಆಮೇಲೆ ಲಂಬಕೋನ ಶೃಂಗದಿಂದ ಲಂಬ ಎಳೆದಾರಪ್ಪ ಅಂದ್ರೆ CD ಲಂಬ ಆಗೈತಿ ABಗೆ, ಇಲ್ಲಿ AB ಇಲ್ಲಿ ತಳಗೈತಿ. ಬಟ್ ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ಸ್ವಲ್ಪ ಈ ಚಿತ್ರ ಹಿಂಗೆ ಇಟ್ಕೋ ಬದಲಿ ಹಿಂಗೂ ತಕ್ಕೊಂಡೇನೆ ನಾನು ಕಚ್ಚಾ ಕೆಲಸದೊಳಗೆ. ಇಲ್ಲಿ ಅಳತೆನೂ ಬರ್ತೀನಿ. AC 8, ಇದು 8. BC ಅವ್ರು ಮತ್ತೆ ಅಳತೆ ಕೊಡ್ತಾರೆ, AD ಅಳತೆ ಕೊಡ್ತಾರೆ. AD ಅಳತೆ 3, BD ಅಳತೆ ಕೇಳ್ಯಾರ. ಸೊ ಈ ಚಿತ್ರ ಹಿಂಗಿದ್ದಾಗ ವಿಶೇಷವಾಗಿ ನಾವು ಆ 3 ಸಂಗತಿಗಳು ಏನೇನಪ್ಪ ಅಂದ್ರೆ ನೋಡ್ರಿ, ಇಲ್ಲಿ ನಮಗೆ ಕೇಳ್ಯಾರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಬರೀನಿ. AC ಕೊಟ್ಟಾರಂದ್ರೆ AC ಸ್ಕ್ವೇರ್ ಈಸ್ ಈಕ್ವಲ್ ಟು ಒಂದು ಮಾಹಿತಿ ಬರಿಬೋದು, BC ಸ್ಕ್ವೇರ್ ಈಸ್ ಈಕ್ವಲ್ ಟು ಅಂತ ಮಾಹಿತಿ ಬರಿಬೋದು, CD ಸ್ಕ್ವೇರ್ ಈಸ್ ಈಕ್ವಲ್ ಟು ಅಂತ ಮಾಹಿತಿ ಬರಿಬೋದು. ಸೊ ಯಾರು ಹೇಳ್ತಾರೆ AC ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಬರಿಬೋದು. ಈ ಚಿತ್ರ ನೋಡಿ ನನಗೆ ಸ್ವಲ್ಪ ಯಾಕೋ ಈ ಚಿತ್ರನ ಕರೆಕ್ಟ್ ಪ್ರಿಂಟ್ ಮಾಡಿಲ್ಲ ಅಂತ ನಂಗೆ ಅನಿಸಿದೆ. ಅದಕ್ಕೆ ಈ ಚಿತ್ರವನ್ನು ನಿಮಗೆ ಅರ್ಥ ಆಗೋ ರೀತಿ ಈ ರೀತಿ ತೆಗೆದ ನೋಡಿರಿ. ಈ ಚಿತ್ರ ನಿಮ್ಗೆ ಕಾಣದತ್ತಿಲ್ಲ ನೋಡ್ರಿ. ಸೊ ಹೇಳ್ರಿ ನೋಡಿ, AC ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಬರಿಬೋದು. ನಿಮಗೆ ಚಿತ್ರ ಕಾಣಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದೊಡ್ಡ ತೆಗಿತು. ಸೊ ಈ ಚಿತ್ರ ಕಾಣದಿರ್ಬೇಕು ನೋಡ್ರಿ. ಸೊ ಈಗ ಹೇಳ್ರಿ, AC ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಬರಿಬೋದು. ಎಸ್, AC ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಬರಿಬೋದು. CD ಇಂಟು ADನ AD ಇಂಟು ABನ. ಎಸ್. ಸೊ AC ಸ್ಕ್ವೇರ್ ಅಂದರೆ ACಯಲ್ಲಿ ಐತಿ ಬಾಹು ಐತಿ, ಹೌದಿಲ್ಲ. ಬಾಹುವಿನ ವರ್ಗ ಎದಕ್ಕೆ ಸಮ ಇರ್ತೈತೆ ಹೇಳು, ಅದರ ಮುಂದೆ ಇರ್ತಕ್ಕಂತಹ ವಿಕರ್ಣದ ಭಾಗ ಯಾವುದಿಲ್ಲಿ, AD. ಆಮೇಲೆ ಪೂರ್ತಿ ವಿಕರ್ಣ ಯಾವ್ದು ಹೇಳು, AB. ಅಂದರೆ ಇದನ್ನು ನಾನು ನಿಮಗೆ ಸುಲಭವಾಗಿ ಎಲ್ಲಿ ಲಿಟ್ರೇಚರ್ದೊಳಗೆ ಬರೆಯೋಕ್ಕಾಗಂಗಿಲ್ಲ. ಏನಪ್ಪ ಅಂದ್ರೆ ಬಾಹುವಿನ ವರ್ಗ ಈಸ್ ಈಕ್ವಲ್ ಟು ಪೂರ್ತಿ ಕರ್ಣ ಇಂಟು ಅರ್ಧ ಕರ್ಣ ಅಂತ ಹೇಳಿ, ಅಥವಾ ಅರ್ಧ ಕರ್ಣ ಇಂಟು ಪೂರ್ತಿ ಕರ್ಣ. ಬಟ್ ಅದು ಪೂರ್ತಿ ಅರ್ಧ ನಮ್ಮ ತಲೆಯಾಗಿ ಇಟ್ಕೊಳ್ಳೋದು.
ಬಟ್ ಇಲ್ಲಿ ಅವು ಭಾಗಗಳು, ಕರ್ಣದ ಭಾಗಗಳು. ಇಲ್ಲಿ ಎ ಡಿ ಒಂದು ಕರ್ಣದ ಭಾಗ, ಎ ಬಿ ಕಂಪ್ಲೀಟ್ ಕರ್ಣ. ಹೀಗಾಗಿ ಎ ಸಿ ಬಾಹು ಐತಿ, ಬಾಹುವಿನ ವರ್ಗ ಇಸ್ ಈಕ್ವಲ್ ಟು ಅರ್ಧ ಕರ್ಣ ಇಂಟು ಪೂರ್ತಿ ಕರ್ಣ ಅಂತ ನಾವು ನೆನಪಿಡಕ್ಕೆ ಬರಿಬೋದು. ಹಾಗೆ ಇಲ್ಲಿ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ ಉಪಯೋಗ ಆಗಂಗಿಲ್ಲದ, ಆದರೂ ಬರೀದಾದ್ರೆ ಹೆಂಗೆ ಬರಿಬೋದು ನೋಡ್ರಿ. ಬಿ ಸಿ ಅಂದರೆ ಬಾಹುವಿನ ವರ್ಗ ಐತಿ, ಬಾಹುವಿನ ವರ್ಗ ಇಸ್ ಈಕ್ವಲ್ ಟು ಅರ್ಧ ಕರ್ಣ ಯಾವ್ದು ಬರಿಬೇಕಿಲ್ಲಿ, ಬಿ ಡಿ, ಪೂರ್ತಿ ಕರ್ಣ ಮತ್ತಿಲ್ಲಿ ಎ ಬಿ. ಹಂಗೆ ಸಿ ಡಿ ಇದು ಬಾಹು ಅಲ್ಲ ನೋಡ್ರಿ, ಸಿ ಡಿ ಇದು ಬಾಹು ಅಲ್ಲ, ಇದು ಲಂಬ ಐತಿ. ಸೊ ಲಂಬದ ವರ್ಗ ಏನೈತಪ್ಪ ಅಂದ್ರೆ ಅರ್ಧ ಇಂಟು ಅರ್ಧ, ಅರ್ಧ ಕರ್ಣ ಇಂಟು ಅರ್ಧ ಕರ್ಣ ಅಂದ್ರೆ ಅದನ್ನು ನಾವು 4 ನೆನಪಿಟ್ಕೊಂಡ್ವಿ, ಎ ಡಿ ಇಂಟು ಬಿ ಡಿ 3 ನೆನಪಿಟ್ಕೊಳ್ರಿ. ಸೊ ಈ ರೀತಿ ಬರೆಯೋಕೆ ಈ ಚಿತ್ರ ಸ್ವಲ್ಪ ನಮ್ಗೆ ತೊಂದರೆ ಮಾಡತ್ತಿತ್ತು, ಬಟ್ ಆ ಚಿತ್ರವನ್ನು ನಿಮಗೆ ಈ ರೀತಿ ಸಪ್ರೇಟಾಗಿ ತೆಗೆದು ಹೇಳಿದ್ದೀನಿ. ಈಗ ಇಲ್ಲಿ ಯಾವುದನ್ನು ಉಪಯೋಗಿಸ್ಕೊಂಡು ಬಿ ಡಿಯನ್ನು ಕಂಡುಹಿಡಿಬೋದು ಅಂದ್ರೆ ನೋಡ್ರಿ, ಬಿ ಡಿ ಕಂಡು ಬರ್ತಕ್ಕಂಥ ಹೇಳಿಕೆ ಇಲ್ಲೈತಿ, ಬಟ್ ಇದನ್ನು ಉಪಯೋಗಿಸೋಕೆ ನೇರವಾಗಿ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ನೋಡ್ರಿ, ಇದನ್ನು ಉಪಯೋಗಿಸೋಕೆ ನಮಗೆ ಬಿ ಸಿ ಸ್ಕ್ವೇರ್ ಬೆಲೆ ಬೇಕು, ಬಿ ಸಿ ಸ್ಕ್ವೇರ್ ಬೆಲೆ ಕೊಟ್ಟಿಲ್ಲ. ಬಿ ಡಿ ಬೆಲೆ ಕೇಳ್ಯಾರ, ಎ ಬಿ ಬೆಲೆ ಬೇಕು, ಎ ಬಿ ಬೆಲೆನೂ ಕೊಟ್ಟಿಲ್ಲ. ಮತ್ತು ಹೆಂಗೆ ನೋಡಿದ್ರಿ ಅಂದ್ರೆ ನಮಗೆ ಎ ಬಿ ಬೆಲೆ ಸಿಕ್ತಪ್ಪ ಅಂದ್ರೆ ಬಿ ಡಿ ಬೆಲೆನೂ ಸುಲಭವಾಗಿ ಕಂಡುಹಿಡಿಬೋದು ನೋಡ್ರಿ. ನಮಗೆ ಎ ಸಿ ಬೆಲೆ ಕೊಟ್ಟಾರ 8, ಎ ಡಿ ಬೆಲೆ ಕೊಟ್ಟಾರ 3, ಬಿ ಡಿ ಬೆಲೆ ಕೇಳ್ಯಾರಪ್ಪ. ಬಟ್ ಬಿ ಡಿ ಬೆಲೆಯನ್ನು ನಾವು ಸುಲಭವಾಗಿ ಕಂಡುಹಿಡಿಬೋದು ಯಾವಾಗ ಹೇಳ್ರಿ, ಎ ಬಿ ಬೆಲೆ ಸಿಗ್ತದೆ ಅಂದರೆ ಎ ಬಿ ಅವ್ರು ಕೇಳಿಲ್ ಕರೆನೂ ಕಂಡುಹಿಡಿಯೋಣ. ಒಂದೇ ಸಂಬಂಧವನ್ನು ಬಳಸಿ, ಒಂದೇ ಸಂಬಂಧ ಏನೈತೆ ನೋಡ್ರಿ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಇಂಟು ಬಿ ಡಿ. ಎ ಸಿ ಬೆಲೆ ಗೊತ್ತೈತಿ 8ರ ವರ್ಗ, ಎ ಡಿ ಬೆಲೆ ಗೊತ್ತೈತಿ 3, ಬಿ ಡಿ ಬೆಲೆ ನಾನು ಏನು ಬರೋದು, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಇಂಟು ಎ ಬಿ ಬರೀಬೇಕು, ಎ ಬಿ ಬರೀಬೇಕು. ಸೊ ಎ ಬಿ ಗೊತ್ತಿಲ್ಲ. ಸೊ 8ರ ವರ್ಗ 64, ಇದು 3 ಗುಣಾಕಾರ ಐತಿ, ಇಲ್ಲಿ ಬಂದ ಭಾಗಾಕಾರ. ಇಲ್ಲಿ ಏನು ಉಳಿತು, ಬರೀ ಎ ಬಿ ಮಾತ್ರ ಉಳಿತು. ಬಟ್ ಎ ಬಿ ನಮಗೇನು ಕೇಳಿಲ್ಲ, ಬಿ ಡಿ ಬೆಲೆ ಬೇಕಾಗಿತ್ತು ನಮಗೆ. ಸೊ ಬಿ ಡಿ ಹೆಂಗೆ ತಲುಪುನಪ್ಪ ಅಂದ್ರೆ ಎ ಡಿ ಕಳೆದ್ರೆ ಬಿ ಡಿ ಉಳಿತೈತಿ. ಈ ಎ ಬಿ ಬೆಲೆ ಅಂದ್ರೆ 64/3 ಮೈನಸ್ ಎ ಡಿ ಬೆಲೆ ಅಂದ್ರೆ 3 ಕೊಟ್ಟದಾರ. ಸೊ ಇದು 3 ಅಂದ್ರೂ 1, 3/1 ಅಂದ್ರೂ 1, ಛೇದಗಳ ಗುಣಾಕಾರ 3, ಓರೆ ಗುಣಾಕಾರ 1, 64 64, 3 3 9, 64ರಾಗ 9 ಕಳೆದ್ರೆ 55, 55/3 ಸೆಂಟಿಮೀಟರ್. ಇದು ಆಪ್ಷನ್ನೆಲ್ಲ ಇದೆಯಲ್ಲ. ಸೊ ಯಾವ್ದು ಆಪ್ಷನ್ ಕರೆಕ್ಟ್ ನೋಡ್ರಿ ಹಂಗಾರ, ಆಪ್ಷನ್ ಬಿ ಕರೆಕ್ಟ್. ಸೊ ಇದೊಂದು ಪ್ರಶ್ನೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡೋಕೆ ಹೈಸ್ತು. ಯಾಕಪ್ಪ ಅಂದ್ರೆ ಈ ಚಿತ್ರ ನಾವು ಸ್ವಲ್ಪ ಸರಿಯಾಗಿ ಮುದ್ರಣ ಮಾಡಿಲ್ಲ, ಬಟ್ ಆದರೂ ಅದನ್ನು ನಾವು ಬೇರೆ ರೀತಿ ಅರ್ಥ ಮಾಡಿಕೊಂಡು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಗುರುತಿಸಿವಿ, ಆಪ್ಷನ್ ಬಿ. ಓಕೆ. ಸೊ ಇದನ್ನು ಈ ರೀತಿ ಚಿತ್ರ ಇದ್ದಾಗ ಈ ರೀತಿ 3 ಸಂಗತಿಗಳನ್ನ ಬರೀದ ಸ್ವಲ್ಪ ಅರ್ಥ ಮಾಡ್ಕೊಂಡು ನೆನಪಿಟ್ರೆ. ನೆಕ್ಸ್ಟ್ ಪ್ರಶ್ನೆ, ಚಿತ್ರದಲ್ಲಿ ಕೋನ್ ಎ ಬಿ ಸಿ ಇಸ್ ಈಕ್ವಲ್ ಟು 45 ಡಿಗ್ರಿ. ಚಿತ್ರದಲ್ಲಿ ಕೋನ್ ಎ ಬಿ ಸಿ ಇಸ್ ಈಕ್ವಲ್ ಟು 45 ಡಿಗ್ರಿ. ಎ ಎಮ್ ಲಂಬ ಬಿ ಸಿ, ಈ ಎ ಎಮ್ ಬಿ ಸಿಗೆ ಲಂಬ ಕೋನವನ್ನು ಉಂಟು ಮಾಡೋದು. ಆಮೇಲೆ ಎ ಎಮ್ 4 ಸೆಂಟಿಮೀಟರ್ ಮತ್ತು ಬಿ ಸಿ 7 ಸೆಂಟಿಮೀಟರ್. ಬಿ ಸಿ ಎಲ್ಲ ಐತೆ ನೋಡ್ರಿ, ಇಲ್ಲಿ ಬಿ ಸಿ ಅಂದರೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ 7 ಸೆಂಟಿಮೀಟರ್. ನಮಗೆ ಕೇಳ್ಯಾರಣ ಎ ಸಿಯ ಉದ್ದ, ಎ ಸಿ ಅಂದರೆ ಇಲ್ಲ. ಸೊ ಇದನ್ನ ಹೆಂಗೆ ಲೆಕ್ಕ ಮಾಡೋಕ್ಕೆ ಸಾಧ್ಯ ಐತಿ ನೋಡ್ರಿ. ಇಲ್ಲಿ ಈ ಎ ಎಮ್ ಬಿ ಸಿಗೆ ಲಂಬ ಅಂತಂದ್ರೆ ಇಲ್ಲಿ ಲಂಬ ಐತಿ, ಇದು ಲಂಬ ಐತಿ ಅಂದ್ರೆ ಈ ಮ್ಯಾಗಿನ ಲಂಬಕೋನ ತ್ರಿಭುಜ, ಇದು ಲಂಬಕೋನ ತ್ರಿಭುಜ. ಮತ್ತೊಂದು ಈ ಕೆಳಗಿನ ಲಂಬಕೋನ ತ್ರಿಭುಜದೊಳಗೆ ಒಂದು ಕೋನ ಕೊಟ್ಟರೆ 45 ಡಿಗ್ರಿ. ಸೊ ಈ ಕೋನವನ್ನು ನೋಡಿ ಇನ್ನೊಂದು ಕೋನವನ್ನು ಹೇಳ್ಬೋದು. ಯಾಕೆಂದ್ರೆ ಇದು 90 ಆದ್ರೆ ಇದು ಈ ಕೋನ ಎಷ್ಟಾಕೈತೆ ನೋಡ್ರಿ, ಯಾರು ಹೇಳ್ತೀರಿ? ಎಸ್, 2 ಸೆಂಟಿಮೀಟ್ರ 5 ಸೆಂಟಿಮೀಟರ್ ಅಂತ ಪ್ರಜ್ವಲ್ ಆನ್ಸರ್ ಮಾಡ್ಯಾನು. ಸೊ 5 ಸೆಂಟಿಮೀಟರ್ ಹೆಂಗೆ ಕಂಡಿಡಿ ಪ್ರಜ್ವಲ್ ನೀನು? ವೆರಿ ಗುಡ್.
ಹಾಂ ಎಮ್ ಎ ಬಿ 45 ಡಿಗ್ರಿ ಆಕೈತ್ರಿ, ಅದು ಒಳಕೋನಗಳು ಮತ್ತು 180 ಡಿಗ್ರಿ. ವೆರಿ ಗುಡ್ ವೆರಿ ಗುಡ್. ಎಮ್ ಎ ಬಿ ಇಸ್ ಈಕ್ವಲ್ ಟು ಎಮ್ ಬಿ ಆದ್ರಿ, ಬಿ ಎಮ್ ಇಸ್ ಈಕ್ವಲ್ ಟು ಬಿ ಎಮ್ ಆಕೈತ್ರಿ. ಹೌದು, ಇದು 4 ಆದ್ರೆ ಇದು ಕೂಡ 4 ಆಕೈತಿ. ಬಿ ಸಿ ಬಿ ಸಿ ಟೋಟಲ್ ಬೆಲೆ ಕೊಟ್ಟಾರು. 7 ಸೆಂಟಿಮೀಟರ್ ಐತ್ರಿ. ಹ್ಞೂ ಬಿ ಎಮ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಐತ್ರಿ. ಹ್ಞೂ 7 ಸೆಂಟಿಮೀಟರ್ 4 ಸೆಂಟಿಮೀಟರ್ ಸಿ ಎಮ್ ಬೆಲೆ 3 ಸೆಂಟಿಮೀಟರ್. ವೆರಿ ಗುಡ್. ಪೈಥಾಗೋರಸ್ ಪ್ರಮೇಯ ಹಚ್ಚಿ ಎ ಸಿ ಬೆಲೆಯನ್ನು ಲೆಕ್ಕ ಮಾಡಿದ್ವಿ. ವೆರಿ ಗುಡ್, ಫ್ಯಾಂಟಾಸ್ಟಿಕ್, ಕರೆಕ್ಟ್ ಯೋಚನೆ ಮಾಡಿದ್ವಿ. ಸೊ ಇದೇ ರೀತಿ ಯೋಚನೆ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ನೀನು ಕರೆಕ್ಟ್ ಯೋಚನೆ ಮಾಡಿದ್ವಿ. ವೆರಿ ಗುಡ್ ವೆರಿ ಗುಡ್. ಓಕೆ ನೋಡ್ರಿ, ಅವ್ನು ಹೇಳಿದ್ದು ನಿಮಗೆ ಹೇಳ್ತನೋ, ಈ ಎ ಬಿ ಎಮ್ ತ್ರಿಭುಜದೊಳಗೆ ಇದು ಲಂಬಕೋನ ಆದ್ರೆ ಇದು 45 ಕೊಟ್ಟಾರೆ. ಇದು 45 ಆದ್ರೆ ತ್ರಿಭುಜದ 3 ಒಳಕೋನಗಳು ಮತ್ತು 180 ಆಗಬೇಕಲ್ಲ. ಇದು 90 ಆದರೆ ಇದು 45 ಆಕೈತಿ, ಇದು 45 ಆಕೈತಿ. ಯಾಕಂದರೆ ಇವೆರಡು ಕೋನಗಳ ಮತ್ತು 90, ಇದು 90, 3 ಕೂಡಿಸಿದ್ರೆ 180 ಆಕೈತಿ. ಮತ್ತು ನೀವು ಯಾವಾಗಲೂ ನೆನಪಿಟ್ಕೊಡ್ರಿ, ಲಂಬಕೋನ ತ್ರಿಭುಜದೊಳಗೆ ಒಂದು 45 ಡಿಗ್ರಿ ಆತಪ್ಪ ಅಂದ್ರೆ ಇನ್ನೊಂದು 45 ಡಿಗ್ರಿ ಆಗತ್ತೆ. ಮತ್ತು ಅವು ಎರಡೂ 45 ಡಿಗ್ರಿ ಆದವು ಅಂದ್ರೆ ಅದು ಸಮದ್ವಿಬಾಹು ಲಂಬಕೋನ ತ್ರಿಭುಜ ಆಗ್ತದೆ. ಅಂದರೆ ಇದಕ್ಕೆ ಅಭಿಮುಖವಾಗಿ 4 ಸೆಂಟಿಮೀಟ್ರ್ ಇದ್ರೆ ಈ 45 ಅಭಿಮುಖವಾದ ಬಾಹುವಿನ ಬೆಲೆನೂ 4 ಇರಬೇಕು. ಇದು 4 ಆತಪ್ಪ ಅಂದರೆ ಟೋಟಲ್ ಬಿ ಸಿ ಬೆಲೆ ಕೊಟ್ಟಾರೆ ನಮಗೆ 7. ಬಿ ಸಿ 7 ಆದರೆ ಇದು ಇಲ್ಲಿ ಎಮ್ ಬಿ ಬೆಲೆ 4 ಐತಿ. ಎಮ್ ಬಿ 7ರೊಳಗೆ ಎಮ್ ಬಿ ಬೆಲೆ 4 ಕಳೆದು ಅಂದ್ರೆ ಸಿ ಎಮ್ ಬೆಲೆ ಸಿಗ್ತದೆ. 7ರಾಗ 4 ಕಳೆದ್ರೆ ಇದು 3, ಸಿ ಎಮ್ ಬೆಲೆ 3. ನೋಡ್ರಿ, ನಾವು ಎಲ್ಲೆಲ್ಲಿ ಹೋಗ್ತೀವಿ ನೋಡ್ರಿ. ಈ ಕೋಣದಿಂದ ಈ ಕೋಣ ತಿಳ್ಕೊಂಡಿವಿ, ಈ 2 ಕೋಣಗಳಿಂದ ಈ ಬಾಹು ತಿಳ್ಕೊಂಡಿವಿ, ಈ ಬಾಹುವಿನಿಂದ ಈ ಸಿ ಎಮ್ ಬೆಲೆ ತಿಳ್ಕೊಂಡಿವಿ. ಅಂದರೆ ಈ ಪ್ರಶ್ನೆ ರಚನೆ ಏನೋ ಕರೆಕ್ಟ್ ಮಾಡ್ಯಾರ, ಬಟ್ ಸ್ವಲ್ಪ ಯೋಚನೆ ಹೆಚ್ಚು ಮಾಡೋಕೆ ಹಚ್ಚತೈತಿ. ಸೊ ಅಂಥ ಪ್ರಶ್ನೆ ಭಾಳ ಇರ್ತಾವಂತ ತಲೆ ಕೆಡಿಸ್ಕೋಬೇಡ್ರಿ, ಒಂದು 2 ಇರ್ತಾವೆ. ಹಂಗಂದ್ರೆ ಇದು 3 ಆಯ್ತು, ಇದು 3 ಆಯ್ತು. ಈ ಲಂಬಕೋನ ತ್ರಿಭುಜದಾಗ ಬರೋಣ. ಯಾವುದಾ ಎ ಎಮ್ ಸಿ ಲಂಬಕೋನ ತ್ರಿಭುಜದೊಳಗೆ ಇದು 4 ಸೆಂಟಿಮೀಟ್ರ್ ಆದ್ರೆ ಇದು 3 ಸೆಂಟಿಮೀಟ್ರ್ ಆದ್ರೆ ಇದು ವಿಕರ್ಣ ಆಕೈತಿ ಎ ಸಿ. ಅಂದರೆ ಇದಕ್ಕೆ ಪೈಥಾಗೋರಸ್ನ ಪ್ರಮೇಯ ಹೆಚ್ಚು ಏನು ಮಾಡ್ಬೋದು, ಎ ಸಿ ಬೆಲೆ ಕಂಡುಹಿಡಿಬೋದು. ಮತ್ತು ಪೈಥಾಗೋರಸ್ನ ಪ್ರಮೇಯ ಹಚ್ಚೋ ಪ್ರಸಂಗನೂ ಸ್ವಲ್ಪ ಕಡಿಮೆ ಐತೆ. ಯಾಕೆ ಹೇಳ್ರಿ, ಇಲ್ಲಿ ಬಾಹುಗಳು ನೋಡ್ರಿ ಸರಳ ಅದಾವೆ. ಇದು 4, ಇದು 3 ಅಂದರೆ ಇದು 5 ಇರಬೇಕು. ಯಾಕಂದ್ರೆ ತ್ರಿವಳಿ ಬೇಕಾದ್ರೆ ನೀವು ಲೆಕ್ಕ ಮಾಡ್ಬೋದು. ಅಂದರೆ ನಮಗೆ ಕ್ವಿಕ್ಕಾಗಿ ಯೋಚನೆ ಮಾಡೋರು ಹೇಳತ್ತಾನೆ. ಸೊ ಕ್ವಿಕ್ಕಾಗಿ ಯೋಚನೆ ಮಾಡಿದವ್ರಿಗೆ ಏನಾಕೈತಪ್ಪ ಅಂದ್ರೆ ಇದರ ಬೆಲೆ 5 ಸೆಂಟಿಮೀಟ್ರ್ ಅನ್ನೋದು ಗೊತ್ತಾಕೈತಿ. ಸೊ ಬರೆದು ಹೇಳೋದಂತೂ ಇಲ್ಲಿ ಇಲ್ಲವೇ ಇಲ್ಲ, ಸರಿಯಾದ ಆಪ್ಷನನ್ನು ಗುರುತಿಸ್ಬೇಕು. ಬಟ್ ಆದರೂ ಕೆಲವೊಬ್ಬರಿಗೆ ಅರ್ಥ ಆಗಲಿ ಅಂತ ನಾನು ಸ್ವಲ್ಪ 1-2 ಸ್ಟೆಪ್ ಬರೀತೀನಿ. ಏನಪ್ಪ ಅಂದ್ರೆ ತ್ರಿಭುಜ ಎ ಎಮ್ ಬಿದಲ್ಲಿ ಕೋನ ಬಿ 45 ಡಿಗ್ರಿ ಆದರೆ ಕೋನ ಎಮ್ ಎಸ್ ಬಿ ಅದು ಕೂಡ 45 ಡಿಗ್ರಿ ಆಗ್ತದೆ. ಮತ್ತು ಇವೆರಡೂ ಕೋನಗಳ ಸಮ ಆದ್ರೆ ಎಂ ಬಿ ಬೆಲೆ ಸಮ ಆಕೈತಿ. ಎಂ ಬಿ ಬೆಲೆ ಸಮ ಆಕೈತಿ ಎ ಎಂ ಬೆಲೆಗೆ. ಎ ಎಂ ಬೆಲೆ ಗೊತ್ತೈತಿ ಅಟ್ಟ 4 ಸೆಂಟಿಮೀಟ್ರ್, ಅದು ಇವೆರಡು 4 ಸೆಂಟಿಮೀಟ್ರ್ ಆಗ್ತದೆ. ಆಮೇಲೆ ಎಂ ಬಿ ಬೆಲೆ 4 ಸೆಂಟಿಮೀಟ್ರ್ ಆದ್ರೆ ಸಿ ಎಂ ಬೆಲೆ ಏನಾಕೈತಪ್ಪ ಅಂದ್ರೆ ನಾವು ಏನು ಮಾಡ್ಬೇಕಾಕೈತೆ, ಅದನ್ನು ಬಿ ಸಿ ಒಳಗೆ ಎಂ ಬಿ ಕಳಿಬೇಕಾಕೈತಿ. ಸೊ ಬಿ ಸಿ ಬೆಲೆ 7 ಇದ್ರೆ ಎಂ ಬಿ ಬೆಲೆ 4 ಐತಿ. 7ರಾಗ 4 ಕಳೆದ್ರೆ ಸಿ ಎಂ ಬೆಲೆ 3 ಸೆಂಟಿಮೀಟ್ರ್. ಆಮೇಲೆ ನಮಗೆ ತ್ರಿಭುಜ ಎ ಎಮ್ ಸಿದಲ್ಲಿ ಕೋನ ಎಮ್ 90 ಡಿಗ್ರಿ ಇರೋದ್ರಿಂದ ಇದಕ್ಕೆ ಪೈಥಾಗೋರಸ್ನ ಪ್ರಮೇಯ ಹಚ್ಬೋದು. ಪೈಥಾಗೋರಸ್ನ ಪ್ರಮೇಯ ಹಚ್ಚಿದಾಗ ಏನಾಕೈತೆ ನೋಡ್ರಿ, ನಾನು ಡೈರೆಕ್ಟ್ ಬರಿತನು. ವಿಕರ್ಣದ ಮೇಲಿನ ವರ್ಗ ಎ ಸಿ ಸ್ಕ್ವೇರ್, ಉಳಿದೆರಡು ಬಾಹುಗಳಂದ್ರೆ 4 ಸ್ಕ್ವೇರ್ 3 ಸ್ಕ್ವೇರ್. ಸೊ ಎ ಸಿ ಈಸ್ ಈಕ್ವಲ್ ಟು 4ರ ವರ್ಗ 16, 3ರ ವರ್ಗ 9, ಇವುಗಳ ವರ್ಗಮೂಲ. ಸೊ 25 ಆಕೈತಿ. 25ರ ವರ್ಗಮೂಲ 5 ಸೆಂಟಿಮೀಟರ್. ಸೊ ಈಗಾಗಲೇ 5 ಸೆಂಟಿಮೀಟರ್ ಹೆಂಗೆ ಬಂತು ಅನ್ನೋದು ಗೊತ್ತಾಗೈತೆ ನಮಗೆ. ಬಟ್ ಇದನ್ನು ಬರೆದ ತೋರಿಸುವವ್ರಿಗೆ ಈ ರೀತಿ ನಾವು ಬರೆದು ತೋರಿಸ್ಬೋದು. ಈಗ ಆಪ್ಷನ್ ಸಿ ಕರೆಕ್ಟ್. ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇದನ್ನು ನೋಡಿದ ತಕ್ಷಣ ಹೇಳುವಂಗೈತಿ, ಬಟ್ ಒಂದು ಸೂತ್ರ ನಿಮ್ಮ ನೆನಸಿನಾಗಿರಬೇಕು. 8 ಸೆಂಟಿಮೀಟರ್ ಅಳತೆಯ ಬಾಹುವನ್ನು ಹೊಂದಿರುವ
ಸಮಬಾಹು ತ್ರಿಭುಜದ ಎತ್ತರ 8 ಸೆಂಟಿಮೀಟರ್ ಅಳತೆಯ ಬಾಹುವನ್ನು ಹೊಂದಿರುವ ಸಮಬಾಹು ತ್ರಿಭುಜದ ಎತ್ತರ ನಮಗೆ ಬೇಕಾಗೈತಿ. ಸೊ ಯಾವ ಉತ್ತರ ಸರಿ? ಸಮಬಾಹು ತ್ರಿಭುಜದ ಎತ್ತರವನ್ನು ನಾವು ಒಂದು ಸೂತ್ರದ ಮೂಲಕ ನೆನಪಿಡ್ಬೋದು. ಸಮಬಾಹು ತ್ರಿಭುಜದ ಎತ್ತರ ಅಥವಾ ಅದನ್ನು ನೆನಪಾಗಲಿಲ್ರಿ ಒಟ್ಟ ಅಂದ್ರೆ ಎಸ್ ಯಾವುದು 4√3 ಸೆಂಟಿಮೀಟರ್ ಅಂತ ಪ್ರಜ್ವಲ್ ಉತ್ತರ ಕೊಡತಾನು. ಓಕೆ, ಇನ್ನು ಅದು ಸೂತ್ರ ನೆನಪಿದ್ರೆ ಸೂತ್ರ ಹೇಳ ಪ್ರಜ್ವಲ್. ಸಮಬಾಹು ತ್ರಿಭುಜದ ಎತ್ತರದ ಸೂತ್ರ √3/4a². ಇನ್ನೊಂದು ಚೆಕ್ ಮಾಡ್ಕೋ. ನಾ ಇಲ್ಲಿ ನೆನಪಿಲ್ಲ ಅಂದ್ರೆ ಹೆಂಗೆ ನೆನಪು ಮಾಡ್ಕೊಳ್ಳೋದು ನೋಡಿ. ಸಮಬಾಹು ಅಂದ್ರೆ ಎಲ್ಲ ಬಾಹುಗಳು ಎ ಆಗಿರ್ತಾವೆ, ಬಟ್ ಇದು ಲಂಬ್ ಎಳಿದ್ರಿಂದ ಇದು a/2 ಆಕೈತಿ, ಇದು a/2 ಆಕೈತಿ. ಸೊ ಇದು ಎತ್ತರ. ಇನ್ನು ಇದಕ್ಕೆ ಪೈಥಾಗೋರಸ್ನ ಪ್ರಮೇಯ ಹಚ್ಚಿ ಎತ್ತರವನ್ನು ಪಡಿಬೋದು. ಸೊ h² ಇಲ್ಲಿ ವಿಕರ್ಣ ಏನಾಕೈತಿ a² ಐತಿ. ವಿಕರ್ಣದ ಈ a/2 ಕಳೀನು a/2 ಅಂದ್ರೆ ಅದು a²/4 ಆಕೈತಿ. ಸೊ h ಬೆಲೆ ಅಂದ್ರೆ ಇದು ವರ್ಗಮೂಲ ತೊಗೋಬೇಕು ನೋಡಿ. ಇದು 4 × a², 4a² ಒಂದು a² ಕಳಿಬೇಕು. ಸೊ 4ರ ವರ್ಗಮೂಲ 2, 4a² 3, ಒಂದು a² ಕಳೆದ್ರೆ 3a². ಬಟ್ ನಾನು a² ವರ್ಗಮೂಲ ತೆಗೆದ್ರೆ a ಉಳಿತೈತಿ, ಬಟ್ 3ರ ವರ್ಗಮೂಲ ಹೊಂಟಾಕ ಸಾಧ್ಯ ಇಲ್ಲ, ಹೀಗಾಗಿ √3 ಹಂಗೆ ಉಳಿತೈತಿ. ಸೊ h ಅಂದ್ರೆ ನಿಮಗೆ ಸೂತ್ರ ನೆನಪಾಗಲಿಲ್ಲ ಅಂದ್ರೆ ಈ ರೀತಿ ನೀವು ರಚನೆನ ಮಾಡ್ಕೋಬೇಕು ಅಥವಾ ಸೂತ್ರ ನೆನಪು ಮಾಡ್ಕೋಬೇಕು. ಏನಾಕೈತಿ ಸೂತ್ರಪ್ಪ ಅಂದ್ರೆ √3/2a ಆಕೈತಿ. ಸೊ h √3/4a². ಇದು ಎತ್ತರದ ಸೂತ್ರ ಅಲ್ಲ ಪ್ರಜ್ವಲ್, ಇದು ವಿಸ್ತೀರ್ಣದ ಸೂತ್ರ. ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಸೂತ್ರ. ಸೊ ಎತ್ತರ ಅಂದರೆ ಏನು ಅಂತ ಇಲ್ಲಿ ನಾವು ಸಾಧಿಸೀವಿ. ಏನದು ಎತ್ತರ? h √3/2a. ಸೊ ಎತ್ತರಾಗ ತುಂಬ್ರಿ. ಸೊ ಎತ್ತರ ಏನಾಕೈತಿ ನೋಡು, √3/2a ಐತಿ ಸೂತ್ರ. √3/2a ಬೆಲೆ ಎಟ್ಟೈತಿ 8 ಸೆಂಟಿಮೀಟರ್. ಸೂತ್ರ ಕರೆಕ್ಟ್ ಹೇಳಿದಿ, ಅದು ಸೂತ್ರ ಅಟ್ಟ ತಪ್ಪು ಹೇಳಿ. 2 1 2 4 √3 × 4 ಅಂದ್ರೆ 4√3 ಸೆಂಟಿಮೀಟರ್. ಸೊ ಇದಕ್ಕೊಂದು ಸ್ವಲ್ಪ ಸೂತ್ರ ನೆನಪಿಡೋದು ಒಂದು ಸ್ವಲ್ಪ ಉತ್ತಮ. ಬಟ್ ಯೂಶ್ವಲಿ ನಮಗೆ ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಸೂತ್ರ ನೆನಪು ಉಳಿತೈತಿ, ಬಟ್ ಅದ್ರ ಎತ್ತರ ನೆನಪು ಉಳಿದಿರೋಕ್ಕಿಲ್ಲ. ಬಟ್ ಈಗ ಒಂದು ಸ್ವಲ್ಪ ನೆನಪಿಡೋದು ಒಳ್ಳೆಯದು. ಇದು ಸಮಬಾಹು ತ್ರಿಭುಜದ ಎತ್ತರದ ಅಂದರೆ √3/2a. ಕರೆಕ್ಟಾ? ಸೊ ಅದರ ಪ್ರಕಾರ ಆಪ್ಷನ್ ಎ ಇದು ಸರಿಯಾದ ಉತ್ತರ. ಆಪ್ಷನ್ ಎ. ಇನ್ನೊಂದು ಪ್ರಶ್ನೆ ನೋಡ್ಬಿಡೋಣ. ನಾನು 20 ಪ್ರಶ್ನೆ ನೋಡ್ಬೇಕಂತಂದಿದ್ನಿ, ಬಟ್ ಸಮಯ ಭಾಳ ಆಗ್ಯದ. 7 ಪ್ರಶ್ನೆಗಳನ್ನು ನಾಳಿನ ಕ್ಲಾಸ್ನಾಗ ಬಿಡಿಸೋಣಂತ. ಹೀಗಾಗಿ 10 ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಬಿಡಿಸೋಣಂತ. ಮುಂದಿನ ಪ್ರಶ್ನೆಗಳನ್ನ ನಾಳೆ ಬಿಡಿಸೋಣ. ಹಾಗಾದ್ರೆ 10ನೇ ಪ್ರಶ್ನೆ ಏನದ ನೋಡಿ. 5 ಮೀಟರ್ ಉದ್ದದ ಏಣಿಯನ್ನು ನೇರ ಗೋಡೆಯ 4 ಮೀಟರ್ ಎತ್ತರವನ್ನು ಮುಟ್ಟುವಂತೆ ನಿಲ್ಲಿಸಿದೆ. ಏಣಿಯ ಪಾದವನ್ನು ಗೋಡೆಯ ಕಡೆಗೆ 1.6 ಮೀಟರ್ ಸರಿಸಿದರೆ ಏಣಿಯ ಮೇಲ್ಭಾಗವು ಗೋಡೆಯ ಮೇಲೆ ಮೊದಲಿನ ಸ್ಥಾನಕ್ಕಿಂತ ಎಷ್ಟು ದೂರ ಸರಿಯುತ್ತದೆ? ಓಕೆ, ಇದರ ಪ್ರಶ್ನೆ ದೊಡ್ಡದನಿಸಿದ್ರು ಇದನ್ನು ಚಿತ್ರ ತೆಗೆದು ಕಚ್ಚಾ ಚಿತ್ರ ತೆಗೆದು ಇದಕ್ಕೆ ಉತ್ತರ ಏನಾಗಿರ್ತೈತಿ ಅಂತ ಯೋಚನೆ ಮಾಡ್ಬೋದು. ಸೊ ನೋಡ್ರಿ ಏನದ, 5 ಮೀಟರ್ ಉದ್ದದ ಏಣಿಯನ್ನು ನೇರ ಗೋಡೆಗೆ 4 ಮೀಟರ್ ಎತ್ತರವನ್ನು ಮುಟ್ಟುವಂತೆ ನಿಲ್ಲಿಸಿರಿ. ಅಂದರೆ ಗೋಡೆ ಐತೆ ಎಷ್ಟು, ಆದರೆ ಏಣಿಯನ್ನು ಏಣಿಯ ಉದ್ದ ಎಷ್ಟೈತಪ್ಪ ಅಂದ್ರೆ 5 ಮೀಟರ್, ನೇರ ಗೋಡೆಗೆ 4 ಮೀಟರ್ ನಿಲ್ಲಿಸಿದೆ. ಇದು ಸ್ಥಿತಿ. ಮುಂದೇನು ಮಾಡ್ಯಾರ, ಏಣಿಯ ಪಾದವನ್ನು ಗೋಡೆಯ ಕಡೆಗೆ 1.6 ಮೀಟರ್ ಸರಿಸಿದರೆ, ಅಂದರೆ ಏಣಿಯ ಪಾದ ಇಲ್ಲಿತ್ತು, ಅದನ್ನು ಈ ಕಡೆ ಸರಿಸ್ಯಾರ.
ಅಂದರೆ ಏನಿಯ ಸ್ಥಿತಿ ಈಗ ಇಲ್ಲಿ ಬಂದದ್ದು. ಇದು ಮೊದಲಿನ ಸ್ಥಿತಿ, ಈಗ ಇದು ಬದಲಾದ ಸ್ಥಿತಿ. ಈ ಕಡೆ ಸರ್ಶಾರ. ಸೊ ಎಷ್ಟು ಸರ್ಶಾರಪ್ಪ ಅಂದ್ರೆ 1.6 ಮೀಟರ್ ಸರ್ಶಾರ. ಮುಂದೇನಾಗ್ತದೆ ಸರಿಸಿದರೆ ಏನಿಯ ಮೇಲ್ಭಾಗವು ಗೋಡೆಯ ಮೇಲೆ ಮೊದಲಿನ ಸ್ಥಾನಕ್ಕಿಂತ ಎಷ್ಟು ದೂರ ಸರಿಯುತ್ತದೆ ಅಂದರೆ ಏನಿಯ ಮೇಲ್ಭಾಗವೂ ಸರಿದಿರುತ್ತೆ. ಹೌದು, ಯಾಕಂದರೆ ಇದನ್ನಟ್ಟ ಸರಿಸಿದ್ರೆ ಇದೆಷ್ಟ ಉಳಿಯಂಗಿಲ್ಲ. ಈ ಏನಿಯ ಏನಾಗ್ತೈತಪ್ಪ ಅಂದ್ರೆ ಇದನ್ನು ಮುಂದೆ ಸರಿಸಿದಂಗೆ ಇದು ಮೇಲೆ ಚಲಿಸ್ತದೆ. ಸೊ ಅದಕ್ಕೆ ಈ ಚಿತ್ರವನ್ನು ಸ್ವಲ್ಪ ಬದಲಾವಣೆ ಮಾಡೋಣ. ಸೊ ಈ ಏನಾಕೈತಿ ಈ ರೀತಿ ಸ್ವಲ್ಪ ಮುಂದಕ್ಕೆ ಚಲಿಸ್ತೈತೆ. ಯಾಕಂದ್ರೆ ಈ ಕಡೆ ಮುಂದೆ ಸರಿಸಿದ್ರೆ ಇದು ಮೇಲಕ್ಕೆ ಚಲಿಸ್ತೈತೆ. ಅಂದರೆ ಏನಿಯ ಮೊದಲಿನ ಸ್ಥಿತಿ ಇಲ್ಲಿತ್ತು, ಈಗ ಇಲ್ಲಿ ಬಂದದ. ಇದು ಈ ಕಡೆ ಸರಿಸೋದ್ರಿಂದ. ಬಟ್ ಏನಿಯ ಉದ್ದ ಈಗಿದ್ದಾಗೂ ಮೊದಲಿದ್ದಾಗೂ 5 ಮೀಟರ್, ಈ ರೀತಿ ಸರಿಸಿದಾಗೂ 5 ಮೀಟರ್. ಅಂದರೆ ಏನಿಯ ಉದ್ದ ಬದಲಾಗಂಗಿಲ್ಲ. ಬಟ್ ಈ ಗೋಡೆಗೆ 4 ಮೀಟರ್ ಮೊದಲ ಅಂತರ ಇತ್ತಲ್ಲ, ಅದು ಹೆಚ್ಚಾಕೈತಿ. ಅಂದರೆ ಗೋಡೆ ಪಾದದಿಂದ ಮೇಲ್ಗಡೆ ಸ್ವಲ್ಪ ಹೆಚ್ಚಾಕೈತೆ. ಅಂದರೆ AB ಬೆಲೆ ಹೆಚ್ಚಾಕೈತಿ. ಅವ್ರು ಕೇಳ್ಯಾರ ಅದನ್ನ, ಗೋಡೆಯ ಮೇಲೆ ಮೊದಲಿನ ಸ್ಥಾನಕ್ಕಿಂತ ಎಷ್ಟು ದೂರ ಸರಿಯುತ್ತದೆ. ಅಂದರೆ ಇಲ್ಲಿ 1.6 ಸರಿಸಿದ್ರೆ ಇಲ್ಲಿ ಎಷ್ಟು ಸರಿತೈತಿ. ಸೊ ಇದನ್ನ ಹೆಂಗೆ ಲೆಕ್ಕ ಮಾಡ್ಬೋದು ನೋಡ್ರಿ. ಇದು ಲಂಬಕೋನ ತ್ರಿಭುಜ ಇರ್ತೈತಿ. ಈ ಲಂಬಕೋನ ತ್ರಿಭುಜ ನಮಗೆ 2 ಕಾಣತಾವು. ಸೊ ಯಾವ ಉತ್ತರ ಸರಿ ಅಂತ ವಿಚಾರ ಮಾಡೋದು ನೋಡ್ರಿ. ಇಲ್ಲಂತೂ ಉತ್ತರ 4 ಅದಾವು. ಬಟ್ ಇದನ್ನ ಲೆಕ್ಕ ಮಾಡೇ ಹೇಳೋದಾದ್ರೆ ಹೆಂಗೆ ಹೇಳೋದು ನೋಡ್ರಿ. ಸೊ ನಮಗೇನು ಕೇಳ್ಯಾರಲ್ಲ ಅದಕ್ಕೆ ಎಕ್ಸ್ ಅನ್ನೋನು, ನಮಗೇನು ಕೇಳ್ಯಾರಲ್ಲ AB ಬೆಲೆ ಕೇಳ್ಯಾರ, ಅದಕ್ಕೆ ಎಕ್ಸ್ ಅನ್ನೋನು. ಆಮೇಲೆ ಇಲ್ಲಿ ಟೋಟಲ್ CD ಬೆಲೆನ ಲೆಕ್ಕ ಮಾಡ್ಬೋದು ನೋಡ್ರಿ. ಟೋಟಲ್ CD ಬೆಲೆನ CD ಬೆಲೆ ಎಷ್ಟಾಕೈತೆ ನೋಡ್ರಿ. CD ಬೆಲೆ ಸೊ CD ಬೆಲೆ ಲೆಕ್ಕ ಮಾಡ್ಬೇಕಂದ್ರೆ ನೀವು ಇದು 4 ಮೀಟರ, ಇದು 5 ಮೀಟರ್ ವಿಕರ್ಣ ಐತಿ. ಇದು ಡೆಫಿನೆಟ್ಲಿ 3 ಮೀಟರ್ ಇರ್ತದೆ ನೋಡ್ರಿ. ಲೆಕ್ಕ ಮಾಡೋದಾದ್ರೆ ಹಿಂಗೆ ರೀತಿ ಲೆಕ್ಕ ಮಾಡ್ಬೋದು ನೋಡ್ರಿ. ನಾ CD = ಅಥವಾ CD² ಚಿತ್ರ ಪ್ರಕಾರ ಬರೆಯತ್ನು AC² ಅಲ್ಲ AD². ವಿಕರ್ಣದ ವರ್ಗ AD². ವಿಕರ್ಣ ಅಂದ್ರೆ ಮೈನಸ್ AC². ನಾನು ನೇರವಾಗಿ ಬರೆಯತ್ನಿದ್ನ, ಬೇಕಾದ್ರೆ ನೀವು ಪೈಥಾಗೋರಸ್ನ ಪ್ರಮೇಯ ಬರಿತಿದ್ರೆ ಹಿಂಗೆ ಬರಿತಿದ್ರಿ ನೋಡ್ರಿ. AD² ವಿಕರ್ಣದ ವರ್ಗ = AC². ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತ. ನಾ CD² ಅಲ್ಲೇ ಇಟ್ಟು AC² ಈ ಕಡೆ ತಂದನು. ಈಗ ನೀವು CD ಸುಲಭವಾಗಿ ಲೆಕ್ಕ ಮಾಡ್ಬೋದು. AD² ಅಂದ್ರೆ 4ರ ವರ್ಗ, 4 ಅಲ್ಲ 5ರ ವರ್ಗ, 5ರ ವರ್ಗ ಮೈನಸ್ AC ಅಂದ್ರೆ 4ರ ವರ್ಗ. 5ರ ವರ್ಗ 16, 5ರ ವರ್ಗ 25, ಇದು 4ರ ವರ್ಗ 16, 25ರಲ್ಲಿ 16 ಕಳೆದ್ರೆ 9. ಸೊ CD ಬೆಲೆ ಏನಾಕೈತಪ್ಪ ಅಂದ್ರೆ 9ರ ವರ್ಗಮೂಲ 3 ಆಕೈತಿ. ಆ್ಯಕ್ಚುಲಿ ಇದನ್ನು ನೀವು ಮನಸ್ಸಿನಾಗ ವಿಚಾರ ಮಾಡಿದ್ರೆ ನಡೀತದೆ 3. ಇನ್ನು ಈ 3 ಲಾಭ ಹೆಂಗೆ ತೊಗೊಳೋದಪ್ಪ ಅಂದ್ರೆ, ಈಗ ನಮಗೆ BC ಬೆಲೆ ಸಿಕ್ತಪ್ಪ ಅಂದ್ರೆ AB ಬೆಲೆ ಸಿಗ್ತದೆ ನೋಡ್ರಿ. ಹೌದ್ರಿ. ಸೊ BC ಬೆಲೆಯನ್ನು ಪಡ್ಯಾಕ ನೀವು CE ಬೆಲೆ ತಿಳ್ಕೊಂಡಿರ್ಬೇಕು. ಸೊ CE ಬೆಲೆ ಎಷ್ಟಾಕೈತೆ ನೋಡ್ರಿ. ಅಥವಾ ಇದು 1.6 ಇರೋದ್ರಿಂದ ನಾವು ಪೈಥಾಗೋರಸ್ನ ಪ್ರಮೇಯ ಬಿಟ್ಟರೆ ಮತ್ತೆ ಬೇರೆ ವಿಚಾರವನ್ನು ಉಪಯೋಗಿಸೋಕ್ಕೆ ಸಾಧ್ಯನೇ ಇಲ್ಲ. ಈ ಪೈಥಾಗೋರಸ್ನ ಪ್ರಮೇಯ ಪ್ರಕಾರ ನಮ್ಮ ಮುಂದುವರಿದ್ರೆ ಓಕೆ. CD ಬೆಲೆ 3 ಸೆಂಟಿಮೀಟರ್ ಆದ್ರೆ CE ಬೆಲೆ ಅಂದ್ರೆ CD ಒಳಗ DE ಕಳೀರಿ, DE ಅಥವಾ ED ಕಳೀರಿ. 3 ಒಳಗೆ 1.6 ಕಳೆಯೋದು.
3 1.6 ಕಳೆದ್ರೆ ಎಷ್ಟು ನೋಡ್ರಿ 3.0 1.6 ಹತ್ತರಾಗ 6 ಕಳೆದ್ರೆ 4 ಕೈಲ 1 3ರಾಗ 2 ಕಳೆದ್ರೆ 1.4 ಆಗ್ತೈತಿ 1.4 ಯಾವುದು ಸಿ ಇ ಬೆಲೆ. ಈಗ ನಿಮಗೆ ಬಿ ಸಿ ಬೆಲೆಯನ್ನು ಲೆಕ್ಕ ಮಾಡಬೇಕು. ಸೊ ಇದಕ್ಕೆ ನಾನು ಬಿ ಸಿ ಸ್ಕ್ವೇರ್ ಇಜ್ಕೊಲ್ ಟು ನೇರ ಸೂತ್ರ ಹಚ್ತಾನು. ಬಿ ಸಿ ಬೆಲೆನ ಸೂತ್ರ ಹಚ್ತಾನೆ ನಾನು. ಸ್ಕ್ವೇರ್ ರೂಟ್ ಆಫ್ ವಿಕರ್ಣದ ವರ್ಗ, ವಿಕರ್ಣದ್ರ ಮತ್ತೆ ಇಲ್ಲಿ ಬದಲಾಗಿಲ್ಲ ಯಾವುದು ಬಿ ಅಂದ್ರೂ ಒಂದು ಎ ಡಿ ಅಂದ್ರೂ ಒಂದು ಮೈನಸ್ ಸಿ ಸ್ಕ್ವೇರ್. ಸೊ ಬಿ ಅಂದ್ರೆ ಎಷ್ಟೈತಿ, ಬಿ ಅಂದ್ರೆ ಅದು ಏನಿಯ ಉದ್ದನ 5ರ ವರ್ಗ 25 ನೇರವಾಗಿ ಬರೀತೀನಿ. ಇನ್ನು ಸಿ ಅಂದ್ರೆ 1.4 ಐತಿ, 1.4ದ ವರ್ಗ 14ರ ವರ್ಗ 196 ಆಕೈತಿ. ಬಟ್ ನಮಗೆ 1ನೇ ಸ್ಥಾನಕ್ಕಿದ್ರೆ ಇದು 2ನೇ ಸ್ಥಾನಕ್ಕೆ ಬರೀಬೇಕು 1.96. ಸೊ ಇದನ್ನ ಕಳೀರಿ. $1. 25 1.96 ಕಳೀರಿ. 10ರಾಗ 6 ಕಳೆದ್ರೆ 4 ಎಲ್ಲ 1, 10ರಾಗ 10 ಕಳೆದ್ರೆ 0 ಎಲ್ಲ 1, 25ರಾಗ 2 ಕಳೆದ್ರೆ 23.03. ಸೊ ಇದ್ರ ವರ್ಗಮೂಲ. ಸೊ ಯಾಕೋ ಇದು ಪ್ರಶ್ನೆಯನ್ನು ಸ್ವಲ್ಪ ಇದನ್ನೇನಾದರೂ ಸಮಾನುಪಾತದೊಳಗೆ ಲೆಕ್ಕ ಮಾಡಿ ನಡೀತಿತ್ತು ಆಮೇಲೆ. ಸೊ ಇರಲಿ, 23.04ದ ವರ್ಗಮೂಲ ಎಷ್ಟಾಕೈತಪ್ಪ ಅಂದ್ರೆ ಬಿ ಸಿ ಬೆಲೆ 2.4 ಆಕೈತೆ ನೋಡ್ರಿ. 2.4 ಅಲ್ಲ, 2304 ವರ್ಗಮೂಲ. 25ರ ವರ್ಗಮೂಲ ಅಂದ್ರೆ 4.8. ಎಸ್ 4.8. 2304 ಅಂದ್ರೆ ಇದು ಪಾಯಿಂಟ್ ಇರೋದ್ರಿಂದ 4.8 ಆಕೈತೆ. ಅಂದ್ರೆ 2304ರ ವರ್ಗಮೂಲ ಎಷ್ಟಂತ ಕೇಳಿದ್ರೆ ಇದನ್ನು ಲೆಕ್ಕ ಮಾಡಿ ನೋಡ್ರಿ ಒಮ್ಮೆ. 4.8 ಆಕೈತಿ. ಪಾಯಿಂಟ್ ಇರೋದ್ರಿಂದ 4.8, ಪಾಯಿಂಟ್ ಇರಲಿಲ್ಲ ಅಂದ್ರೆ 48 ಆಕೈತಿ. ಸೊ ಈಗ ನಮಗೆ ಉತ್ತರಕ್ಕೆ ಹತ್ತಿರ ಬಂದೇವು ನೋಡ್ರಿ. ಬಿ ಸಿ ಬೆಲೆ 4.8 ಆಯ್ತು. ಹೌದಾ, ಬಿ ಸಿ ಬೆಲೆ 4.8 ಆಯ್ತು. ಈಗ ಮೊದಲಿನ ಸ್ಥಿತಿ ಬಿ ಸಿ ಇದು, ನನ್ನ ಮೊದಲಿನ ಸ್ಥಿತಿ ಎ ಸಿ 4 ಮೀಟ್ರ್ ಐತಿ. ನಂತರ ಇದನ್ನು ಮುಂದೆ ಸರಿಸಿದಾಗ ಅದು ಎತ್ತರ ಹೆಚ್ಚು ಮಾಡ್ಕೊಂಡೈತಿ. ಎಟ್ಟ 4.8 ಅಂದ್ರೆ ನಮಗೆ ಎಷ್ಟು ಎತ್ತರ ಹೆಚ್ಚು ಮಾಡ್ಕೋತ ಅನ್ನೋದು ಗೊತ್ತಾಗಬೇಕಾಗೈತಿ. ಅದೇನೋ ಎ ಬಿ ಬೆಲೆ. ಸೊ ಎ ಬಿ ಬೆಲೆ ನಮ್ದೆಲ್ಲ ಕೇಳಿಸ್ತಾರೆ, ನೆಟ್ ಕಟ್ ಆಕೈತಿ. ಒಂದು ಓಕೆ, 4.8 ಇದು ಬಿ ಸಿ ಬೆಲೆ ಆದ್ರೆ ನಮಗೆ ಎ ಬಿ ಬೆಲೆ ಅಂದ್ರೆ ಎ ಬಿ ಅಂದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಪೂರ್ತಿ ಬಿ ಸಿ ಒಳಗೆ ಎ ಸಿಯನ್ನು ಕಳಿಬೇಕು. ಪೂರ್ತಿ ಬಿ ಸಿ ಒಳಗೆ ಎ ಸಿಯನ್ನು ಕಳೆದ್ರೆ ಏಟಾಕೈತೆ ನೋಡ್ರಿ 4.8 ಬಿ ಸಿ ಬೆಲೆ. ಇದನ್ನು 4 ಐತಿ. 4.8 ಒಳಗೆ 4 ಕಳೆದ್ರೆ 0.8 ಮೀಟರ್. ಸ್ವಲ್ಪ ಪ್ರಶ್ನೆ ಯಾಕೋ ನಿಮಗೆ ಹೆಚ್ಚು ವಿಚಾರ ಮಾಡೋಕ್ಕೆ ಹಚ್ಚುವಂಥ ಪ್ರಶ್ನೆ. ಇದು ಒಂದು ಪ್ರಶ್ನೆ ಕೇಳ್ಯಾರು, ಬಟ್ ಮಾದರಿ ಲೆಕ್ಕ ಇಂಥದ್ದು ಕೇಳಬಾರ್ದಾಗಿತ್ತು ಅಂತ ಅಂದ್ಕೊಂಡ್ರು. ಸೊ ಇಂಥದ್ದು 1-2 ಪ್ರಶ್ನೆ ಇದ್ದೇ ಇರ್ತಾವೆ. 40ಕ್ಕೂ 40 ಸರಳ ಪ್ರಶ್ನೆ, ನೇರವಾದ ಪ್ರಶ್ನೆನ ಬೀಳ್ಬೇಕಂತೇನಿಲ್ಲ. 1-2 ಪ್ರಶ್ನೆ
ಬಟ್ ಆದರೂ ಸ್ವಲ್ಪ ಇಲ್ಲಿ ಪೈಥಾಗೋರಸ್ನ ಪ್ರಮೇಯ ಮೇಲೆ ಹಿಡಿತಿತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಸ್ಟೆಪ್ಗಳನ್ನು ನೀವೇನು ಮಾಡ್ಬೋದಪ್ಪ ಅಂದ್ರೆ ಕಡಿಮೆ ಮಾಡ್ಬೋದು. ಏನಪ್ಪ ಅಂದ್ರೆ ಇಲ್ಲಿ ನೀವು ನೇರವಾಗಿ ಪಟಕ್ನ ಸಿ ಡಿ ಬೆಲೆಯನ್ನು ನೀವು ಮಾನಸಿಕವಾಗಿ ಲೆಕ್ಕ ಮಾಡ್ಬೋದು. ಈಗ ನಾನು ಇದನ್ನು ಬರೆದು ಹೇಳೀನಿ ಅಷ್ಟೇ. ಸಿ ಡಿ ಬೆಲೆಯನ್ನು ಲೆಕ್ಕ ಮಾಡೋದು 3 ಮೀಟ್ರ್ ಏನೈತಿಲ್ಲ ನಾನು ಬರೆದು ಹೇಳೀನಿ. ಆಮೇಲೆ ಸಿ ಡಿಯನ್ನು ಉಪಯೋಗಿಸ್ಕೊಂಡು ಸಿ ಇ ಬೆಲೆಯನ್ನು ನೀವು ಮಾನಸಿಕವಾಗಿ 1.4 ಅಂತ ತಿಳ್ಕೊಂಡು ಬಿ ಸಿ ಬೆಲೆಯನ್ನು ನೀವು ಲೆಕ್ಕ ಮಾಡೋದ್ನಾಗ ಒಂದು ತೊಂದರೆ ಏನು ಬರ್ತದಪ್ಪ ಅಂದ್ರೆ ಇದು 23.04 ವರ್ಗಮೂಲ ಒಂದು ಸ್ವಲ್ಪ ವಿಚಾರ ಮಾಡಿದಾಗ ಅದೊಂದು ಜರಾನ ನಮಗೆ ಗೊತ್ತಾಗಬೇಕು. 4.8 ಈ 4.8 ಒಳಗೆ ಈ 4 ಕಳೆದ್ರೆ ಮೊದಲಿನ ಏನಿಯ ಸ್ಥಿತಿ 4 ಕಳೆದ್ರೆ 0.8 ಬರ್ತೈತಿ. ಈಗ ನಮ್ಗೆ ಆಪ್ಷನ್ದೊಳಗೆ ಆಪ್ಷನ್ ಡಿ ಇದು ಸರಿಯಾದ ಉತ್ತರ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಇದು ಸರಿ ಹೊಂದುತ್ತದೆ. ಸೊ ಇವತ್ತಿನ ಒಂದು ವಿಡಿಯೋ ಪಾಠದೊಳಗೆ 10 ಪ್ರಶ್ನೆ ಸಾಕು. ಇನ್ನು ಉಳಿದ ಪ್ರಶ್ನೆಗಳನ್ನು ನಾಳೆ ವಿಡಿಯೋ ಪಾಠದಲ್ಲಿ ಬಿಡಿಸೋ ಪ್ರಯತ್ನ ಮಾಡೋಣಂತ. ಸೊ ಈ 10ನೇ ಪ್ರಶ್ನೆ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿರಿ. ಏನಾದರೂ ಗೊತ್ತಾಗ್ಲಿಕ್ಕಂದ್ರೆ ಮತ್ತೆ ನನಗೆ ಕೇಳ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಇಲ್ಲೇ ಮುಗಿಸೋಣ. ಮತ್ತು ನಾಳೆ ಭೇಟಿಯಾಗೋಣಂತ. ಹಾಗಾದ್ರೆ ಈ ವಿಡಿಯೋ ಪಾಠದಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದನ್ನು ಯೂಟ್ಯೂಬ್ದಲ್ಲಿ ನಿಮಗೆ ಇಷ್ಟ ಆದರೆ ಯೂಟ್ಯೂಬ್ದಲ್ಲಿ ಹೋಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ನಾಳೆ ಪಾಠದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ನೈಸ್ ಡೇ.